हरिः ओम्। भद्रं कर्णेभिः शृणुयाम देवाः, भद्रं पश्येमाक्षभिर्यजत्राः, स्थिरैरङ्गैस्तुष्टुवागुंसस्तनूभिः व्यशेम देवहितं यदायुः। स्वस्ति न इन्द्रो वृद्धश्रवाः, स्वस्ति नः पूषा विश्ववेदाः, स्वस्ति नस्तार्क्ष्यो अरिष्टनेमिः, स्वस्ति नो बृहस्पतिर्दधातु। ओम शांति शांति शांतिः। शन्नो मित्रश्च वरुणः, शन्नो भवत्वर्यमा, शन्न इन्द्रो बृहस्पतिः, शन्नो विष्णुरुक्रमः। नमो ब्रह्मणे नमस्ते वायो त्वमेव प्रत्यक्षं ब्रह्मासि, त्वामेव प्रत्यक्षं ब्रह्म वदिष्यामि, ऋतं वदिष्यामि, सत्यं वदिष्यामि, तन्मामवतु तद्वक्तारमवतु, अवतु माम् अवतु वक्तारम्। ओम शांति शांति शांतिः। सहनाववतु सहनौ भुनक्तु, सह वीर्यङ्करवावहै, तेजस्विनावधीतमस्तु मा विद्विषावहै। ओम शांति शांति शांतिः। ನಾವು 5ನೇ ಸರ್ಗದ 12ನೇ ಮಂತ್ರದಲ್ಲಿ ಇದ್ದೀವಿ. ಇದನ್ನ ಹೇಳೋದು ಸಂಕಲ್ಪ. 11ನೇ ಮಂತ್ರ ಸಂಕಲ್ಪನ ಸ್ಪರ್ಶನ ದೃಷ್ಟಿ ಮೋಹೈಹಿ ಗ್ರಾಸಾಂಬು ವೃಷ್ಟ್ಯಾಚ ಆತ್ಮವಿವೃದ್ಧಿ ಜನ್ಮ ಕರ್ಮಾನುಗಾನಿ ಅನುಕ್ರಮೇಣ ದೇಹಿ ಸ್ಥಾನೇಶು ರೂಪಾಣಿ ಅತಿ ಅಭಿ ಸಂಪ್ರಪದ್ಯತೆ. ಹಿಂದಿನ ಮಂತ್ರದಲ್ಲಿ ಪರಾತ್ಪರ ವಸ್ತುವಿನ ಸ್ವರೂಪವನ್ನ ನಿರ್ದಿಷ್ಟವಾಗಿ ತಿಳಿಸಿದ ಮೇಲೆ ಆ ಪರಾತ್ಪರ ವಸ್ತುವಿನದೇ ಅಂಶವಾದಂತಹ ಜೀವ ಎಂಬುದು ಪ್ರತಿ ಶರೀರಗತವಾದಾಗ ಅದು ಏನಾಗಿರುತ್ತೆ ಅನ್ನೋದನ್ನ ಹೇಳಿ, ಆ ಜೀವ ಎಂಬುದು ಸ್ತ್ರೀನೂ ಅಲ್ಲ, ಪುರುಷನೂ ಅಲ್ಲ, ನಪುಂಸಕನೂ ಅಲ್ಲ, ಅದು ಯಾವ ಶರೀರವನ್ನ ತಳೆಯುತ್ತೆ ಆಯಾಯ ರೀತಿಯಲ್ಲಿ ಅದು ಇರುತ್ತೆ ಹೊರತು ಜೀವ ಎನ್ನುವುದಕ್ಕೆ ಅಥವಾ ಆತ್ಮ ಚೈತನ್ಯ ಅನ್ನುವುದಕ್ಕೆ ಲಿಂಗ ಅನ್ನೋದು ಇಲ್ಲ. ಹೇಗೆ ಆತ್ಮ ಪರಮಾತ್ಮ ಅನ್ನುವುದಕ್ಕೆ ಅಥವಾ ಪರಬ್ರಹ್ಮ ಅನ್ನುವುದಕ್ಕೆ ಯಾವ ಲಿಂಗ ವಚನ ಇತ್ಯಾದಿಗಳಿಲ್ಲವೋ ಅದರಂತೆ ಅದರದೇ ಅಂಶವಾದಂತ ಜೀವ ಚೈತನ್ಯಕ್ಕೂ ಕೂಡ ಲಿಂಗ ಇತ್ಯಾದಿಗಳು ಇಲ್ಲ ಅನ್ನುವುದನ್ನ ನಾವು ಹಿಂದಿನ ಮಂತ್ರದಲ್ಲಿ ನೋಡ್ಕೊಂಡಿದ್ವಿ. ಆದ್ರಿಂದಲೇ ಅಮ್ಮ ತಾನು ಮಹಿಷನ ವಧೆಯನ್ನ ಮಾಡುವಾಗ ಪರಾತ್ಪರ ಬ್ರಹ್ಮ ವಿಷ್ಣು ಈಶ್ವರ ಮೊದಲಾದ ಎಲ್ಲಾ ದೇವತೆಗಳ ಒಂದು ತೇಜಸ್ಸು ರೂಪದಿಂದ ಅತೀವ ತೇಜಸ್ಸ ಕೂಟಂ ಜ್ವಲಂತಮಿವ ಪರ್ವತಂ ಅನ್ನುವಂತೆ ಆದವಳು, ಅದರಲ್ಲೇ ಅವಳು ಸ್ತ್ರೀ ರೂಪ ಆದ್ಲು. ಅದೇ ರಾವಣ ಸಂಹಾರ ಆಗ್ಬೇಕಾದಾಗ ಅದೇ ಬ್ರಹ್ಮ ಪುರುಷ ರೂಪ ಆದ. ಹೀಗೆ ಪರಾತ್ಪರ ವಸ್ತುವಿಗೆ ಸ್ತ್ರೀ ಪುಮಾನ್ ನಪುಂ ಅನ್ನುವಂತಹ ಭೇದಗಳು ಇಲ್ಲ. ಹಾಗೆ ನರ ಸಿಂಹ ಈ ರೀತಿಯಾದ ರೂಪಗಳನ್ನೆಲ್ಲ ನಾವು ಗಮನಿಸಿದಾಗ
ಆತ್ಮ ಚೈತನ್ಯ ವಸ್ತು ತಾನು ತನಗೆ ಯಾವಾಗ ಯಾವ ಒಂದು ಇದನ್ನ ಆಯ್ಕೆ ಮಾಡ್ಕೊಳ್ಬೇಕೋ ಅದನ್ನು ತಾನು ಆಯ್ಕೆ ಮಾಡ್ಕೊಳ್ಳುತ್ತೆ. ಅದಕ್ಕೆ ಬೇಕಾದಂತಹ ಹೆಸರು ರೂಪ, ಅದಕ್ಕೆ ಬೇಕಾದ ಲಿಂಗ ವಚನ ಇವುಗಳನ್ನ ಹೊಂದುತ್ತೆ. ಆದ್ರೆ ನಿಜವಾಗಿ ಅದಕ್ಕೆ ಯಾವುದೇ ಲಿಂಗ ವಚನ ವಿಭಕ್ತಿ ಇತ್ಯಾದಿ ಇಲ್ಲ. ಅದಕ್ಕೆ ನಿಜವಾಗಿ ಶರೀರ ಎಂಬುದು ಕೂಡ ಇಲ್ಲ. ಅಂದ್ರೆ ಶರೀರ ಬಾಹ್ಯವಾದಂತ ಒಂದು ಆಕೃತಿ ಅನ್ನೋದು ಇಲ್ಲ ಅನ್ನೋದನ್ನ ನಾವು ನೋಡ್ಕೊಂಡಿದ್ವಿ. ಈಗ ಇಲ್ಲಿ ಈ ಮಂತ್ರದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಒಂದು ಆತ್ಮ ಚೈತನ್ಯ ಪರಾತ್ಪರ ವಸ್ತು ತಾನು ಈಶ್ವರ ಸರ್ವಭೂತೇಶು ಹೃದಯೇಶೇ ಅರ್ಜುನ ತಿಷ್ಠತಿ ಅಂತ ಅನ್ನಿಸಿಕೊಳ್ಳುವಂತೆ ಪ್ರತಿಯೊಂದು ಜೀವ ಕಣ ಕಣದಲ್ಲಿ ಅಣು ಅಣುವಿನಲ್ಲಿ ಪ್ರತಿಯೊಂದು ಧೂಳಿನ ಕಣವೂ ಕೂಡ ಚೈತನ್ಯ ಎಂಬುದು ಭಾರತೀಯ ಒಂದು ನಂಬಿಕೆ, ಭಾರತೀಯ ವಿಶ್ವಾಸ. ಆದ್ರಿಂದ ನಾವು ಅದನ್ನು ನೋಡ್ಕೊಂಡಿದ್ವಿ. ಪರಮಾತ್ಮ ಪಾಂಡುರಂಗ ವಿಠಲ ತನ್ನ ಭಕ್ತರ ಪಾದ ಧೂಳನ್ನ ತನ್ನ ಹಣೆಯಲ್ಲಿ, ಅಂದ್ರೆ ಅದು ಪಾದ, ಆ ಧೂಳು ಕೂಡ ಭಕ್ತರ ಚೈತನ್ಯವನ್ನ ಹೊಂದಿದೆ ಅನ್ನುವಂಥ ಒಂದು ಭಾವವನ್ನ ನಮಗೆ ತೋರಿಸ್ತಾನೆ. ಆದ್ರಿಂದ ಅದನ್ನ ತಾನು ಹಣೆಯಲ್ಲಿ ಧರಿಸ್ತಾನೆ ಅನ್ನೋದನ್ನ ನಾವು ನೋಡಿದ್ವಿ. ಹಾಗಾಗಿ ಧೂಳು ಎಂಬುದು ಕೂಡ ಒಂದು ಚೈತನ್ಯನೇ. ಹಾಗೆ ಆ ಯಾವುದೇ ಒಂದು ರೂಪವನ್ನ ತಳೆಯುತ್ತಲ್ಲ, ಅಂದ್ರೆ ಒಂದು ಧೂಳಿನ ಕಣನೋ, ಒಂದು ಮಣ್ಣಿನ ಕಣನೋ, ಒಂದು ಕಲ್ಲೋ, ಒಂದು ಎಲೆನೋ, ಒಂದು ಹುಲ್ಲೋ, ಏನು ರೂಪ ತಳೆಯುತ್ತೋ ಅದಕ್ಕೆ ಕಾರಣ ಏನು? ಚೈತನ್ಯಕ್ಕೆ ಯಾವ ರೂಪ ಇಲ್ಲ. ಆದ್ರೆ ಚೈತನ್ಯ ಎಲೆಯ ರೂಪವನ್ನ ಪ್ರವೇಶ ಮಾಡೋದಾಗ್ಲಿ, ಧೂಳಿನ ರೂಪವನ್ನ ಪ್ರವೇಶ ಮಾಡೋದಾಗ್ಲಿ, ಕಲ್ಲಿನ ರೂಪವನ್ನ ಪ್ರವೇಶ ಮಾಡೋದಾಗ್ಲಿ, ಬೆಟ್ಟದ ರೂಪವನ್ನ ಪ್ರವೇಶ ಮಾಡೋದಾಗ್ಲಿ, ನದಿಯ ರೂಪವನ್ನ ಪ್ರವೇಶ ಮಾಡೋದಾಗ್ಲಿ, ಅಥವಾ ಮಾನವ ಶರೀರವನ್ನ ಪ್ರವೇಶ ಮಾಡೋದಾಗ್ಲಿ, ಪ್ರಾಣಿಗಳ ಶರೀರ ಪ್ರವೇಶ ಮಾಡೋದಾಗ್ಲಿ, ಹೀಗೆ ಯಾವುದೇ ಶರೀರವನ್ನ ಅದು ಚೈತನ್ಯ ಪ್ರವೇಶ ಮಾಡ್ಲಿ, ಅದಕ್ಕೆ ಏನು ಕಾರಣ ಅದನ್ನ ಈಗ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಮೊದಲಿಗೆ ಆರಂಭ ಮಾಡಿಕೊಂಡಿದ್ದು ಈ ಉಪನಿಷತ್ತಿನಲ್ಲಿ ಕಿಂ ಕಾರಣಂ ಅಂತಾನೆ. ಕಾರಣ ಏನು? ಆ ಕಿಂ ಕಾರಣಂ ಅಂದಾಗ ಬ್ರಹ್ಮ ಅನ್ನುವುದನ್ನ ಹೇಳಿದರು. ಆದ್ರಿಂದಲೇ ಧ್ಯಾನ ಯೋಗಾನುಗತಃ ಅಪಶ್ಯನ್ ಅಂತ ಹೇಳಿ ಆ ಬ್ರಹ್ಮ ಎನ್ನುವುದು ಹೇಗೆ ತನ್ನದೇ ಆದ ಶಕ್ತಿಯ ಬಳಕೆಯಿಂದ ಇದೆಲ್ಲ ಆಯ್ತು, ಮತ್ತೆ ಇದಕ್ಕಿಂತ ಭಿನ್ನವಾಗಿ ಆ ಬ್ರಹ್ಮ ಅನ್ನೋದು ಹೇಗೆ, ಅದನ್ನ ಸಾಧನೆ ಮಾಡೋದು ಹೇಗೆ, ಅದನ್ನೆಲ್ಲ ಹೇಳಿದ್ರು. ಈಗ ಕುತಸ್ಮ ಜಾತ, ಯಾರು ಈ ಹುಟ್ಟುಗಳಿಗೆ, ಅಂದ್ರೆ ಕಲ್ಲಾಗಿ ಹುಟ್ಟೋದಕ್ಕೆ, ಮಣ್ಣಾಗಿ ಹುಟ್ಟೋದಕ್ಕೆ, ಎಲೆಯಾಗಿ ಹುಟ್ಟೋದಕ್ಕೆ, ಹುಲ್ಲಾಗಿ ಹುಟ್ಟೋದಕ್ಕೆ, ಸಿಂಹ, ಹುಲಿ, ಕತ್ತೆ, ನಾಯಿ, ಹಲ್ಲಿ ಯಾವುದಾದ್ರೂ ಆಗ್ಲಿ, ಮಾನವ, ದೇವ, ಯಕ್ಷ, ಗಂಧರ್ವ, ಕಿನ್ನರಕ್ಕೆ ಯಾವುದಾದ್ರೂ ಇದಕ್ಕೆ ಏನು ಕಾರಣ? ಕುತಸ್ಮ ಜಾತ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಮೊದಲನೇದು ಸಂಕಲ್ಪ. ಅಂದ್ರೆ ಈಗ ಯಾರಿಗೆ ಜನ್ಮ ಎಂಬುದು ಬೇಡ, ಈ ಮಂತ್ರದ ಮೂಲಕ ನಾವು ಅದನ್ನು ತಗೊಳ್ಬೇಕು. ಯಾರಿಗೆ ಮತ್ತೆ ಮತ್ತೆ ಶರೀರ ಹೊಂದುವುದು ಎನ್ನುವುದು ಬೇಕಿಲ್ಲ, ಅವರು ಇವುಗಳು ನಮ್ಮೊಳಗೆ ಬರದೇ ಇರುವಂತೆ ನೋಡ್ಕೊಳ್ಬೇಕು ಅನ್ನುವುದು ತತ್ವ. ಸಂಕಲ್ಪನ ಸಂಕಲ್ಪ ಅನ್ನೋದು ಮೊದಲನೇದು. ಆನಂತರ ಎರಡನೇದು ಸ್ಪರ್ಶನ. ಅಂದ್ರೆ ಸ್ಪರ್ಶ ಅಂದಾಗ ವಿಷಯ ಮತ್ತು ಇಂದ್ರಿಯಗಳ ಸಂಯೋಗ ಸಂಕಲ್ಪ, ಆಮೇಲೆ ಸಂಸ್ಪರ್ಶನ ಸ್ಪರ್ಶನ, ಆನಂತರ ದೃಷ್ಟಿ. ದೃಷ್ಟಿ ಅಂತ ಹೇಳಿದ್ರೆ ಭೋಗ. ದೃಷ್ಟಿ ಅಂದಾಗ ವಿಷಯ ಇಂದ್ರಿಯಗಳ ಒಂದು ಸಂಯೋಗ ಆಯಿತು. ವಿಷಯ ಇಂದ್ರಿಯಗಳ ಸಂಯೋಗ ಆದ್ಮೇಲೆ ಅದನ್ನ ನಾನು ಪಡ್ಕೊಳ್ಬೇಕು ಅನ್ನುವ ಆಸೆ, ಭೋಗ. ಅದರ ನಂತರ ದೃಷ್ಟಿ ಆದ್ಮೇಲೆ, ಪಡ್ಕೊಂಡ ಮೇಲೆ ಮೋಹ. ಇದು ನಾನು, ಇದು ನನ್ನದು, ಇದು ನನಗೇ ಇರಬೇಕು, ಇದು ಬೇರೆ ಯಾರಿಗೂ ದಕ್ಕಬಾರದು, ಈ ರೀತಿಯಾದೆಲ್ಲ ಚಿಂತನೆ. ಈ ನಾಲ್ಕು ಯಾವುದು? ಸಂಕಲ್ಪನ, ಸ್ಪರ್ಶನ, ದೃಷ್ಟಿ, ಮೋಹ. ಈ ನಾಲ್ಕು ಕುತಸ್ಮ ಜಾತ ಅನ್ನುವುದಕ್ಕೆ ಉತ್ತರವಾಗಿ ಹೇಳ್ತಾ ಇದ್ದಾರೆ. ಅದು ಹೇಗೆ ಅನ್ನುವುದಕ್ಕೆ ಉದಾಹರಣೆ ಕೊಡ್ತಾರೆ. ಗ್ರಾಸ ಅಂದ್ರೆ ತುತ್ತು ಅನ್ನ, ಅಂಬು ನೀರು. ಈ ಊಟ ಮತ್ತು ಅನ್ನ ಹೇಗೆ ಶರೀರದ ವೃದ್ಧಿಗೆ ಕಾರಣ ಆಗುತ್ತೆ?
ಪುಟ್ಟು ಕಂದಮ್ಮನಿಗೆ ಹಾಲು, ಅಲ್ಲಿಂದ ಮುಂದಕ್ಕೆ ಅದು ಚೂರು ಬೆಳೀತಾ ಬೆಳೀತಾ ತುತ್ತು ರಾಗಿ ಸರಿ, ಹಾಗೆ ಒಂಚೂರು ಅಂಬ್ಲಿ ಈ ತರ ಚೂರ್ ಚೂರು ಕೊಡ್ತಾ ಒಟ್ಟು ಅನ್ನ ನೀರು ಅಥವಾ ಅನ್ನ ಒಂದು ದ್ರವ, ಇವುಗಳಿಂದ ಶರೀರ, ಇಲ್ಲಿ ಆತ್ಮ ಅಂದಾಗ ಶರೀರವನ್ನ ಹೇಳ್ತಾ ಇದ್ದಾರೆ. ಗ್ರಾಸ ಅಂಬು ವೃಷ್ಟಿಯ, ವೃಷ್ಟಿಯ ಅಂದ್ರೆ ಮಳೆ ಅಂತ, ಅಂದ್ರೆ ಕೊಡೋದ್ರಿಂದ ಅಂತ ಇಲ್ಲಿ ತಗೋಬೇಕು. ಗ್ರಾಸ ಅಂದ್ರೆ ತುತ್ತು, ಊಟ, ಅನ್ನ, ಮತ್ತು ಅಂಬು ನೀರು, ಅನ್ನ ಮತ್ತು ನೀರನ್ನ ಕೊಡುವುದರಿಂದ ಹೇಗೆ ಈ ಶರೀರ ಬೆಳೀತಾ ಹೋಗುತ್ತೋ ಹಾಗೆ ಯಾವುದು ಸಂಕಲ್ಪನ, ಅದೇ ಈಗ ಗ್ರಾಸ ಮತ್ತು ಅಂಬು, ಸಂಕಲ್ಪನ, ಸ್ಪರ್ಶನ, ದೃಷ್ಟಿ ಮತ್ತು ಮೋಹ, ಇದು ಎಲ್ಲಿಂದ ಉಂಟಾಗುತ್ತೆ? ಇದು ಹೇಗೆ ಹುಟ್ಟುತ್ತೆ? ಕರ್ಮಾನುಗಾಮಿ, ಕರ್ಮವನ್ನ ಅನುಸರಿಸಿ ಹುಟ್ಟುತ್ತೆ. ಅದು ಅನುಕ್ರಮೇಣ, ಒಂದು ಜನ್ಮ ಅರ್ಧ ಜನ್ಮ ಅಲ್ಲ, ಜನ್ಮ ಜನ್ಮಗಳಿಂದ ಅದು ಮುಂದುವರ್ಕೊಳ್ತಾ ಬರುತ್ತೆ. ಅನುಕ್ರಮೇಣ, ಅನುಕ್ರಮೇಣ ಕರ್ಮಾನುಗಾಮಿ, ಕರ್ಮವನ್ನ ಅನುಸರಿಸಿ ಯಾವ್ಯಾವ್ದಿರುತ್ತೆ? ಈ ಸಂಕಲ್ಪನ, ಸ್ಪರ್ಶನ, ದೃಷ್ಟಿ, ಮೋಹ ಇವುಗಳು ಇರುತ್ತೆ. ಆದ್ರಿಂದ ದೇಹಿ, ಈ ದೇಹದ ಒಳಗೆ ಯಾರು ವಾಸ ಮಾಡ್ತಾ ಇದ್ದಾನೋ ಆತ್ಮ ಚೈತನ್ಯ, ಅವನು ಸ್ಥಾನೇಶು, ಸ್ಥಾನೇಶು ಅಂದ್ರೆ ಬೇರೆ ಬೇರೆ ಸ್ಥಾನಗಳಲ್ಲಿ, ಬೇರೆ ಬೇರೆ ಸ್ಥಾನಗಳಲ್ಲಿ ಅಂದ್ರೇನು? ದೇವ ರೂಪ, ತಿರ್ಯಗ್ ರೂಪ, ತಿರ್ಯಗ್ ಅಂದ್ರೆ ಅಡ್ಡಡ್ಡಲಾಗಿರುವ, ಹಾಗೆ ಪಶು ಪಕ್ಷಿ ಪ್ರಾಣಿಗಳ ರೂಪ, ಮಾನವ ರೂಪ ಇತ್ಯಾದಿ ರೂಪಗಳನ್ನ, ಸ್ಥಾನ ಅಂದ್ರೆ ಇವುಗಳನ್ನೆಲ್ಲ ಅವನು ಹೊಂದಿ ರೂಪಾಣಿ, ಅದದೇ ರೂಪವನ್ನ ಸಂಪ್ರಪದ್ಯತೆ ಹೊಂದುತ್ತಾನೆ. ಆದ್ರಿಂದ ಪ್ರತಿಯೊಬ್ಬನೂ ಕೂಡ ಶರೀರವನ್ನ ಹೊಂದಿದ್ದಾನೆ ಅಂದ್ರೆ ಅವನು ಹೊಂದೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸಂಕಲ್ಪನ, ಸ್ಪರ್ಶನ, ದೃಷ್ಟಿ, ಮೋಹ ಎನ್ನುವ ಈ 4 ಕಾರಣ. ಈ 4ಕ್ಕೆ ಶರೀರಕ್ಕೆ ಏನು ಗ್ರಾಸ ಮತ್ತೆ ಅಂಬು, ಹೇಗೆ ಗಿಡ ಮರಗಳಿಗೆ ಗೊಬ್ಬರ, ನೀರು, ಹಾಗೆ ಈ ಶರೀರ ಮೊದಲಾದವುಗಳಿಗೆ ಸಂಸ್ಪರ್ಶನ, ಸಂಕಲ್ಪನ, ಸ್ಪರ್ಶನ, ದೃಷ್ಟಿ, ಮೋಹ ಎನ್ನುವ ಈ 4 ಏನು ಜನ್ಮ ಜನ್ಮಗಳಿಗೆ ಕಾರಣ. ಈ ಮಾತನ್ನ ಈಗ ಮೊದಲು ಮೇಲರ್ಥವಾಗಿ ನಾವು ಇದನ್ನ ಗಮನಿಸಿಕೊಂಡ ಮೇಲೆ, ಸಂಕಲ್ಪ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಅಂದ್ರೆ ನಾನು ಹೀಗಾಗ್ಬೇಕು, ಹಾಗಾಗ್ಬೇಕು, ಅದಾಗ್ಬೇಕು, ಇದಾಗ್ಬೇಕು, ಈ ರೀತಿಯಾದ ಸಂಕಲ್ಪಾದಿಗಳು. ಮೊದಲು ಮಂತ್ರ ಅರ್ಥ ಮಾಡ್ಕೊಂಡ್ಬಿಟ್ರೆ, ಸಂಕಲ್ಪನ, ಸ್ಪರ್ಶನ, ದೃಷ್ಟಿ ಮತ್ತು ಮೋಹ ಎನ್ನುವುದೇ ಗ್ರಾಸ, ಊಟ, ಮತ್ತು ಅಂಬು ನೀರು. ಹೇಗೆ ಊಟ ಮತ್ತು ನೀರಿನಿಂದ ಆತ್ಮ ವಿವೃದ್ಧಿ ಜನ್ಮ, ಶರೀರ ಎಂಬುದು ದೊಡ್ಡ ದೊಡ್ಡದಾಗಿ ಬೆಳೀತಾ ಹೋಗುತ್ತೋ ಹಾಗೆ ದೇಹಿ, ಆತ್ಮ ಎಂಬುವವನು, ಚೈತನ್ಯ ಎಂಬುವವನು ಕರ್ಮಾನುಗಾನಿ ರೂಪಾಣಿ, ತಾನು ಸಂಕಲ್ಪನ, ಸ್ಪರ್ಶನ, ದೃಷ್ಟಿ, ಮೋಹ ಈ ಕರ್ಮಗಳ ಮೂಲಕ ಅನುಕ್ರಮೇಣ, ಕ್ರಮಕ್ರಮವಾಗಿ ಸ್ಥಾನೇಶು ಅಭಿಸಂಪ್ರಪದ್ಯತೆ, ದೇವಯೋನಿ, ತಿರ್ಯಗ್ಯೋನಿ, ಮಾನವ ಯೋನಿ ಇತ್ಯಾದಿ ಯೋನಿಗಳನ್ನ ಹೊಂದುತ್ತಾನೆ. ಇದು ಈ ಮಂತ್ರದ ಮೇಲಿನ ಅರ್ಥ. ಇದು ಅರ್ಥ ಆದ್ರೆ ಈಗ ನಾವು ಮುಂದಕ್ಕೆ ಹೋಗೋಣ. ಸಂಕಲ್ಪ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಬರುವಂತ ಬೇಕು 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 ಅನ್ನುವಂಥದ್ದು. ಆದ್ರಿಂದಲೇ ಶ್ರೀಮಾತೆಯವರು ಹೇಳ್ತಾರೆ, ಯಾವುದೋ ಒಂದು ಸಣ್ಣ ಕಡ್ಡಿನೋ ಸಣ್ಣ ಹೇರ್ ಪಿನ್ನೋ ನಂಗ್ ಬೇಕು ಅಂತ ಮನಸ್ಸಲ್ಲಿ ಒಂದ್ ಆಸೆ ಉಳಿದ್ಬಿಟ್ಟಿದ್ರೆ ಅದು ಒಂದ್ ಸಣ್ಣದಕ್ಕೋಸ್ಕರ ಮತ್ತೆ ಜನ್ಮ ತಳಿಬೇಕಾಗತ್ತೆಪ್ಪ ಅಂತ. ಆದ್ರಿಂದ ಆ ಸಣ್ಣ ಅಪೇಕ್ಷೆ, ಸಂಕಲ್ಪ ಎನ್ನುವುದೇ ಮೊದಲ ಬೀಜ. ಅದಾದ್ಮೇಲೆ ಸ್ಪರ್ಶ, ಸ್ಪರ್ಶ ಅಂದ್ರೆ ಇಂದ್ರಿಯ ಮತ್ತು ವಸ್ತು, ಅವುಗಳಿಗೆ ಒಂದು ಕಾಂಟ್ಯಾಕ್ಟ್, ಅದನ್ನ ಸ್ಪರ್ಶ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ವಿಷಯ ಮತ್ತು ಇಂದ್ರಿಯಗಳ ಸಂಯೋಗ ಇದೆಯಲ್ಲ, ಅದು ಏನ್ ಮಾಡುತ್ತೆ? ವಸ್ತುವಿನ ರೂಪವನ್ನ ನಮ್ಗೆ ತಿಳಿಸುತ್ತೆ. ವಸ್ತುವಿನ ರುಚಿ, ಆಸ್ವಾದನೆ, ವಸ್ತುವಿನ ಸೌಂದರ್ಯ, ವಸ್ತುವಿನ ಪರಿಮಳ ಎಲ್ಲವನ್ನ ನಮಗೆ ಇಂದ್ರಿಯ ಮತ್ತು ವಸ್ತುವಿನ ಸಂಯೋಗದಿಂದ ಗೊತ್ತಾಗುತ್ತೆ. ಆ ಇಂದ್ರಿಯ ಮತ್ತು ವಸ್ತುವಿನ ಸಂಯೋಗದಿಂದ ಗೊತ್ತಾದ್ಮೇಲೆ ಏನ್ ಬರುತ್ತೆ? ದೃಷ್ಟಿ. ದೃಷ್ಟಿ ಅಂದ್ರೆ ಅದು ಭೋಗ.
ಭೋಗ ಅಂದಾಗ ವಿಷಯವನ್ನ ಅನುಭವಿಸಬೇಕು. ಆಹಾ, ಎಷ್ಟು ಸುಂದರವಾಗಿದೆ ಈ ಹೂವು, ಎಷ್ಟು ಪರಿಮಳ ಬರ್ತಾ ಇದೆ, ಎಷ್ಟು ಸುಮಧುರ, ಈ ರೀತಿಯಾದ ಒಂದು ದೃಷ್ಟಿ, ಅದು ಆ ಭೋಗ ಏನು ಮಾಡುತ್ತೆ, ಮೋಹವಾಗಿ ಪರಿಣಾಮ ಆಗುತ್ತೆ. ಹಾಗೆ ಮೋಹವಾಗಿ ಪರಿಣಾಮ ಆದಾಗ ಅದು ಸಂಘವಾಗುತ್ತೆ. ಆ ಸಂಘ ಬೇರೆ ಬೇರೆ ಶರೀರಗಳನ್ನ ಕೊಡುವುದಕ್ಕೆ ಕಾರಣ ಆಗತ್ತೆ. ಅದು ಹೇಗೆ ಅಂದ್ರೆ ಪುಣ್ಯ ಪುಣ್ಯ ಕರ್ಮ. ಇಲ್ಲೇನ್ ಹೇಳ್ತಿದ್ದಾರೆ, ಕರ್ಮಾನುಗಾನಿ ಅಂದಿದಾರಲ್ವಾ. ಆ ಪುಣ್ಯ ಪುಣ್ಯ ಮೊದಲಾದ ಕರ್ಮಗಳನ್ನ ಅನುಸರಿಸಿ ವಿವಿಧ ಶರೀರ ಬರ್ತಾ ಹೋಗುತ್ತೆ. ವಿವಿಧ ಶರೀರ, ವಿವಿಧ ಇಚ್ಛೆ, ವಿವಿಧ ಭೋಗ, ವಿವಿಧ ಅಪೇಕ್ಷೆ, ಅವುಗಳಿಂದ ಮತ್ತೆ ಶರೀರ, ಹೀಗೆ ನಿರಂತರವಾಗಿ ಇದು ಸಾಗುತ್ತಾನೆ ಇರುತ್ತೆ. ಆದ್ರಿಂದ ಯಾವ ಸಾಧಕ ತನಗೆ ಶರೀರ ಬೇಡ ಅಂತ ಅನ್ಕೊಳ್ತಾನೆ, ಅವನು ಮೊಟ್ಟ ಮೊದಲನೆಯದಾಗಿ ಮಾಡಬೇಕಾದ್ದೇನು, ಈ ನಾಲ್ಕನ್ನ ದೂರ ಮಾಡಬೇಕು. ಅದನ್ನೇ ನಾವು ವಿವೇಕ ಚೂಡಾಮಣಿಯಲ್ಲಿ ಹೇಳುವಾಗ, ಶಬ್ದಾದಿಭಿ ಪಂಚಭಿರೇವ ಪಂಚತ್ವಂ ಆಪುಹು ಸ್ವಗುಣೇನ ಬದ್ಧಾಹ ವಿಷಯಾಭಿಲಾಷೆಯ. ಅಂದ್ರೆ ವಿಷಯ ಎನ್ನುವ ಅಭಿಲಾಷೆಯಿಂದ 5, ಯಾವುದು, ಕುರಂಗ, ಮಾತಂಗ, ಪತಂಗ, ಮೀನ, ಭೃಂಗ, ಒಂದೊಂದಕ್ಕೆ ಅಂದ್ರೆ ಶಬ್ದಕ್ಕೆ, ಸ್ಪರ್ಶಕ್ಕೆ, ವಿಷಯ, ಇದು ರಸನೆಗೆ, ನಾಲಿಗೆಗೆ, ಹೀಗೆ ಒಂದೊಂದೇ ಇಂದ್ರಿಯಕ್ಕೆ ವಶವಾಗಿ ಎಲ್ಲವೂ ಕೂಡ, ಅಂದ್ರೆ ಕುರಂಗ ಅಂದ್ರೆ ಜಿಂಕೆ, ಒಂದೊಂದು ಕೂಡ ತಾವು, ಮಾತಂಗ ಆನೆ, ಒಂದೊಂದರ ಆಕರ್ಷಣೆಯಲ್ಲೇ ಜೀವ ಕಳ್ಕೊಂಡ್ಬಿಡುತ್ತೆ. ಮಾನವನಿಗೆ 5 ಇದೆ. ಅದೇ ನಾವ್ ಏನ್ ಹೇಳ್ತಿರೋದು, ವಿಷಯ ಇಂದ್ರಿಯ ಸಂಯೋಗ. ಆ ವಿಷಯ ಇಂದ್ರಿಯ ಸಂಯೋಗದಿಂದ ಏನ್ ಬರುತ್ತೆ, ಭೋಗ, ಅದೇ ದೃಷ್ಟಿ. ಆ ಭೋಗದಿಂದ ಮುಂದಕ್ಕೆ ನಮಗೆ ಏನಿದೆ, ಮೋಹ. ಅದು ಬೇಕು, ಅದು ನನ್ನದಾಗಬೇಕು, ಅದಕ್ಕೆ ಎಲ್ಲವೂ ನನ್ನದೇ ಅನ್ನುವಂತಹ ಒಂದು ಭಾವ. ಆದ್ದರಿಂದ ಅಲ್ಲೇನ್ ಹೇಳ್ತಿದ್ದಾರೆ, ಮನುಷ್ಯ ನರಹ ಪಂಚಭಿರಂಚಿತ ಕಿಮು, ಮನುಷ್ಯನಲ್ಲಿ 5 ಇದೆಯಲ್ಲಪ್ಪ, ಒಂದಲ್ಲ, ಅವನ ಕಥೆ ಏನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದ್ರಿಂದಲೇ ವಿವೇಕ ಚೂಡಾಮಣಿಯಲ್ಲೇ ಹೇಳುವಾಗ ಪ್ರಸಕ್ತ ಅಖಿಲ ಕರ್ಮಣಾಂ, ಇಲ್ಲಿ ಹೇಳ್ತಿದಾರಲ್ಲ, ಇದೇ ಮಾತನ್ನೇ ಪುಷ್ಟೀಕರಿಸಕ್ಕೆ ನಾನು ಚೂಡಾಮಣಿ ಹೇಳ್ತಾ ಇದ್ದೇನಷ್ಟೇ. ಏನು, ಕರ್ಮಾನುಗಾನಿ ಅನುಕ್ರಮೇಣ ರೂಪಾಣಿ ಅಭಿಪ್ರಪದ್ಯತೆ ಇದೆಯಲ್ಲ, ಅಲ್ಲಿ ಪ್ರಸಕ್ತ ಅಖಿಲ ಕರ್ಮಣಾಂ, ಇದು ಚೂಡಾಮಣಿ ಮಾತು. ಎಲ್ಲಾ ಕರ್ಮಗಳಿಗೂ ಕೂಡ, ಎಲ್ಲಾ ಕರ್ಮಗಳಿಗೆ ಮೂಲ ಯಾವುದಿದೆ, ಸಂಕಲ್ಪನಾ, ಸ್ಪರ್ಶನ, ದೃಷ್ಟಿ, ಮೋಹ ಇದೆಯಲ್ಲ, ಅದನ್ನ ಭೃಶಂ ನ್ಯಾಸಃ ಪೂರ್ಣ ಇಟ್ಟು ಬಿಡ್ಬೇಕು, ಒತ್ತೆ ಇಟ್ಟು ಬಿಡ್ಬೇಕು. ಶ್ರೀರಾಮಕೃಷ್ಣರು ಹೇಳಿದ್ರಲ್ಲ, ನಂಗ್ ಕೊಟ್ಟು ಬಿಡಪ್ಪ, ಗೀತಾಚಾರ್ಯ ಹೇಳಿದ್ನಲ್ಲ, ನಂಗ್ ಕೊಟ್ಟು ಬಿಡಪ್ಪ. ಹಾಗೆ ಭೃಶಂ ನ್ಯಾಸಃ ಮೋಕ್ಷಸ್ಯ ಹೇತುಹು, ಚೂಡಾಮಣಿಯ ಮಾತಿದು. ಪ್ರಸಕ್ತ ಅಖಿಲ ಕರ್ಮಣಾಂ ಭೃಶಂ ನ್ಯಾಸಃ ಮೋಕ್ಷಸ್ಯ ಹೇತುಹು. ಆಮೇಲೆ ವೈರಾಗ್ಯಂ ಅತ್ಯಂತಂ ಅನಿತ್ಯ ವಸ್ತುಷು, ಅನಿತ್ಯವಾದ ವಸ್ತುಗಳಲ್ಲಿ ವಿರಕ್ತಿ. ಅದು ತಾನೇ ನಮಗೆ ಸಂಕಲ್ಪಕ್ಕೆ, ವಿಷಯ ಇಂದ್ರಿಯ ಸಂಯೋಗಕ್ಕೆ, ಭೋಗಕ್ಕೆ, ಇದಕ್ಕೆಲ್ಲ. ಆದ್ರಿಂದ ಈ ಸುಖ ಎನ್ನುವುದು ಶಾಶ್ವತ ಅಲ್ಲ, ಈ ವಸ್ತು ಮತ್ತು ನನ್ನ ಸಂಬಂಧ ಶಾಶ್ವತ ಅಲ್ಲ, ಈ ಇಂದ್ರಿಯ ಮತ್ತು ಈ ವಿಷಯದ ಸಂಬಂಧ ಶಾಶ್ವತ ಅಲ್ಲ. ನಾನು ಇಲ್ಲಿಂದ ಕಣ್ಣಿಗೆ ತಿರುಗಿಸಿದ್ರೆ ಆ ವಿಷಯ ಮರಿ ಆಯ್ತು, ಈ ಜಾಗ ಬಿಟ್ಟು ಆಚೆ ಹೋದ್ರೆ ಇದು ಮರಿ ಆಯ್ತು. ಹಾಗೆ ಇದು ಸ್ಥಿರವಲ್ಲ ಅನ್ನುವುದನ್ನ ಮತ್ತೆ 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 ಬೋಧೆ ಮಾಡುವುದರ ಮೂಲಕ, ಇದು ಮೊಟ್ಟ ಮೊದಲನೆಯ ಪಾಯಿಂಟ್. ಏನದು, ಅತ್ಯಂತಂ ಅನಿತ್ಯ ವಸ್ತುಷು ವೈರಾಗ್ಯಂ. ಅನಿತ್ಯವಾದ ವಸ್ತುಗಳು ಮೊದಲು ಇದನ್ನ ತಗೊಳ್ಬೇಕು, ನಿತ್ಯಾನಿತ್ಯ ವಿವೇಕ ಅದು ಪ್ರಧಾನವಾಗಿ ಬೇಕು. ಅದನ್ನ ತಗೊಂಡಾಗ ಇದಕ್ಕೆ ಯಾಕೆ ನಾನು ಹೋರಾಡ್ತಾ ಇದ್ದೀನಿ, ಅಲ್ಲಿ ಹೋದ್ರೆ ನನಗೆ ಲಕ್ಷ್ಯ ಸಿಕ್ಕತ್ತೆ, ಸುಮ್ನೆ ಈಗ 1,000 2,000ಕ್ಕೆ ಯಾಕೆ ಇಲ್ಲಿ ಕಿತ್ತಾಡ್ಬೇಕು, ನಾನು ಅಲ್ಲಿ ಹೋಗ್ತೀನಿ ಅಂತ ಹೇಗೆ ಬೇರೆ ಬೇರೆ ಅದನ್ನ ನಾವು ನೋಡ್ಕೊಳ್ತಾ ಹೋಗ್ತೇವೆ. ಹಾಗೆ ಅನಿತ್ಯವಾದದ್ದು ಬೇಡ, ನಿತ್ಯವಾದದ್ದು ಅದು ಸಿಕ್ಕುವಾಗ ಅನಿತ್ಯವಾದದ್ದಕ್ಕೆ ಯಾಕಪ್ಪ ಹೋರಾಟ ಅನ್ನುವುದನ್ನ ಮೊದಲು ತಕೊಂಡ್ರೆ ಅಲ್ಲೇ ಸಂಕಲ್ಪ ಕಟ್.
ಸಂಕಲ್ಪ ಕಟ್ಟಾದ ಕೂಡ್ಲೆ ವಿಷಯ ಇಂದ್ರಿಯ ಸಂಯೋಗವೇ ಬರಲ್ಲ. ಅದು ಬರ್ಲಿಲ್ಲ ಅಂದ್ರೆ ಭೋಗಾಭಿಲಾಷೆ ಇಲ್ಲ, ಅಲ್ಲಿಲ್ಲ ಅಂದ್ರೆ ಮೋಹ ಇಲ್ಲ. ಆದ್ರಿಂದ ಮೊದಲಿಗೆ ಏನ್ ಬೇಕಪ್ಪ? ಅತ್ಯಂತಂ ಅನಿತ್ಯ ವಸ್ತುಷು ವೈರಾಗ್ಯಂ. ಅನಂತರ ಪ್ರಸಕ್ತ ಅಖಿಲ ಕರ್ಮಣ ಭೃಶಂ ನ್ಯಾಸಃ ಅನ್ನುವುದನ್ನ ಚೂಡಾಮಣಿ ಹೇಳುತ್ತೆ. ಅದೇ ಚೂಡಾಮಣಿ ಮುಂದೆ ವಿಷಯಾಖ್ಯ ಗ್ರಹ. ವಿಷಯ ಎನ್ನುವುದು ಒಂದು ಮೊಸಳೆ. ಮೊಸಳೆ ಅಂದ್ರೆ ಹಿಡ್ಕೊಳ್ಳೋದು ಅಂತ. ಆದ್ರಿಂದಲೇ ಶಂಕರರು ಕರಾವಲಂಬದಲ್ಲಿ ವಿಶಾಲ ಕರಾಲನ ನಕ್ರಗ್ರಹ ಗ್ರಸನ ನಿಗ್ರಹ ಅಂತ ಹೇಳಿದಾರಲ್ವಾ. ಹಾಗೆ ಈ ವಿಷಯ ಎಂಬುದು ಒಂದು ಗ್ರಹ, ಮೊಸಳೆ ಅಂತ ಹಿಡ್ಕೊಳ್ಳುತ್ತೆ. ಹಿಡ್ಕೊಳ್ಳೋದು ಅಂದ್ರೆ ಹಾಗೀಗಲ್ಲ, ಅದಕ್ಕೆ ಮೊಸಳೆಗೆ ಹೇಳಿರೋದು. ಯಾಕೆಂದ್ರೆ ಮೊಸಳೆ ಹಲ್ಲು ಒಂದ್ಸಲಿ ಸಿಕ್ಬಿಟ್ಟ ಅಂದ್ರೆ ಏನು ಮಾಡಿದ್ರು ಅದನ್ನ ಬಿಡಿಸೋದು ಆಗಲ್ಲ, ಆ ರೀತಿ. ಆದ್ರಿಂದ ವಿಷಯಾಖ್ಯ ಗ್ರಹ ಏನ ಆ ಯಾರು ವಿಷಯ ಎಂಬ ಮೊಸಳೆಯ ಹಲ್ಲಿಗೆ ಸಿಕ್ಕಿದನೆ ಅವನಿಗಿರೋದು ಒಂದೇ ಪಾದು. ಹೇಗೆ ಗಜೇಂದ್ರನಿಗೆ ಅವನು ಜಜಾಪ ಪರಮಂಜಪ್ಯಂ ಅನ್ಯ ಜನ್ಮನಿ ಅನುಶಿಕ್ಷಿತಂ, ಹಿಂದಿನ ಜನ್ಮದಲ್ಲಿ ತಾನು ಅನುದಿನ ಅಭ್ಯಾಸ ಮಾಡಿದ್ದಂಥ ಮಂತ್ರ ಅವನಿಗೆ ಸ್ಮರಣೆಗೆ ಬಂತು. ಆ ರೀತಿಯಲ್ಲಿ ನಮಗೆ ವಿವೇಕ ಚೂಡಾಮಣಿ ಹೇಳ್ತಾ ಇದೆ, ವಿರಕ್ತಿ ಎಂಬ ಖಡ್ಗ ಬಿಟ್ರೆ, ವಿರಕ್ತಿ ಎಂಬ ಖಡ್ಗದಿಂದ ಮೊಸಳೆಯನ್ನ ಕತ್ತರಿಸಿ ಹಾಕಬೇಕು ಬಿಟ್ರೆ ಬೇರೆ ಇಲ್ಲಪ್ಪ. ಅವ್ರು ಹೇಳ್ತಿದ್ದಾರೆ, ಏನ ಸುವಿರಕ್ತಿ ಅಸಿನ ಹತಃ, ಆ ವಿರಕ್ತಿ ಎಂಬ ಖಡ್ಗದಿಂದ ಅದನ್ನ ಕತ್ತರಿಸಿ ಹಾಕಬೇಕು. ಆಗ ಅವನು ಸಗಚ್ಚತಿ ಭವಾಂಬೋಧೇಹೆ ಪಾರಂ, ಈ ಭವಸಾಗರದ ಪಾರವನ್ನ ಅವನು ಮುಟ್ತಾನೆ. ಮತ್ತೆ ಅಲ್ಲಿ ಪ್ರತ್ಯೂಹವರ್ಜಿತ, ಯಾವ ಅಡಚಣೆ ಇಲ್ಲ, ಯಾರು ನಮ್ಮನ್ನ ಹಿಡಿಯೋದಿಲ್ಲ. ಒಂದು ಸಲಿ ಆ ಗ್ರಾಹವನ್ನ ಕತ್ತರಿಸಿ ಬಿಟ್ರ ಮುಂದಕ್ಕೆ ಯಾವ ಒಂದು ಭೀತಿ ಇಲ್ಲದೆ ಸಾಗಿ ಹೋಗಬಹುದು. ಈ ಎರಡೂ ಜಾಗದಲ್ಲಿ ನಾವು ನೋಡ್ತಾ ಇರುವುದು ವಿಷಯ ಮತ್ತು ಇಂದ್ರಿಯಗಳ ಸಂಯೋಗ, ಅದಕ್ಕೆ ಮೂಲವಾದ ಸಂಕಲ್ಪ, ಅವುಗಳನ್ನ ಕತ್ತರಿಸುವುದಕ್ಕೆ ಇರುವುದು ಏನು? ಒಂದು ನ್ಯಾಸ, ಇನ್ನೊಂದು ವಿರಕ್ತಿ. ಹಾಗೆ ಆದವನು, ಆದ್ರಿಂದಲೇ ಇಲ್ಲಿ ಉದಾಹರಣೆ ಕೊಟ್ಟಿರೋದು, ಊಟ ಮತ್ತು ನೀರು ಶರೀರವನ್ನ ಹೇಗೆ ವೃದ್ಧಿ ಮಾಡುತ್ತೆ, ಆದ್ರಿಂದಲೇ ಗೀತಾಚಾರ್ಯ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ಹಾಗೆ ಆದ್ರಿಂದ ನಾನು ನೋಡೋದಿಲ್ಲ, ನಾನು ಕೇಳೋದಿಲ್ಲ, ನಾನು ಹೇಳೋದಿಲ್ಲ, ನಾನು ಮಾಡೋದಿಲ್ಲ, ನಾನು ತಿನ್ನೋದಿಲ್ಲ, ನೀನು ಭದ್ರವಾಗಿ ಕೂತ್ರೆ ಯಾವ ಸಂಕಲ್ಪ ನಿನ್ನನ್ನ ಅಲುಗಾಡಿಸುತ್ತೆ? ಆದ್ರಿಂದ ಅಂಥವನನ್ನೇ ಧೀರ ಅಂತ ಕರೆಯುತ್ತೆ. ಹಾಗೆ ಇದ್ದಾಗ ಆದ್ರಿಂದಲೇ ಕುಲಶೇಖರರು ಕೂಡ ವಿಷಮ ವಿಷಯ ತೋಯೇ ಮಜ್ಜತಾಂ ನಹ, ಇದು ಸಮವಲ್ಲದ ವಿಷಯ ಎಂಬ ನದಿ. ವಿಷಯ ಎನ್ನುವ ನದಿಯಲ್ಲಿ ಅಲೆಗಳು ಮೇಲೆ ಕೆಳಗೆ ತಗ್ಗು ಎತ್ತಿ ಕುಕ್ಕಿ ಎಲ್ಲ ಮಾಡ್ತಾ ಇದೆ. ಇದರಲ್ಲಿ ನಮಗೆ ದಾಟುವುದಕ್ಕಿರುವುದು ಒಂದೇ ವಿಷ್ಣು ಪೋತಃ, ವಿಷ್ಣು ಎನ್ನುವ ನೌಕೆಯೊಂದೇ ನಮಗೆ ಆಸರೆ ಅಂತ ಹೇಳ್ತಾರೆ. ಹಾಗೆ ಆ ಪರಮಾತ್ಮ ವಸ್ತುವಿನ ಒಂದು ಇದರಿಂದ ಸಂಕಲ್ಪ ಎನ್ನುವುದನ್ನ ನಾವು ಇಲ್ಲಿ ನ್ಯಾಸ ಅಂತ ಹೇಳಿದ್ರಲ್ಲ, ಅದಕ್ಕಾಗಿ ಇದು ನೆನಪಾಯ್ತು. ಭೃಶಂ ನ್ಯಾಸ, ಎಲ್ಲವನ್ನ ನ್ಯಾಸ ಮಾಡಿಬಿಟ್ರೆ ಆಗ ನಮಗೆ ಅದೇನು ಮಾಡಲ್ಲ, ಜನ್ಮವನ್ನ ಕೊಡುವ ಬೀಜವಾಗಲ್ಲ, ಗ್ರಾಸವಾಗಲ್ಲ, ಅಂಬು ಆಗಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಗ್ರಾಸ ಅಂಬು ವೃಷ್ಟ್ಯ ಆತ್ಮವಿವೃದ್ಧಿ ಜನ್ಮ ಅಂತ ಹೇಳಿದ್ರು. ಆದ್ರಿಂದ ಯಾರಿಗೆ ಶರೀರ ಬೇಡ ಅವರು ಮೊದಲು ಏನು ಮಾಡಬೇಕು? ಸಂಕಲ್ಪನ ಸ್ಪರ್ಶನ ದೃಷ್ಟಿ ಮೋಹ ಅನ್ನುವುದನ್ನ ಕತ್ತರಿಸಿ ಬಿಡಬೇಕು. ಹಾಗೆ ಕತ್ತರಿಸುತ್ತಿರೋ ದಾರಿ ಏನು? ಒಂದು ನ್ಯಾಸ, ಇನ್ನೊಂದು ವಿರಾಗ. ಈ ಎರಡನ್ನ ಅಭ್ಯಾಸ ಮಾಡಬೇಕು. ಯಾಕೆ ನಾವು ಇವಾಗ ದೊಡ್ಡ ದೊಡ್ಡ ಸ್ಥಾನ ಪಡೆದಿದೀವಪ್ಪ, ದೇವತೆಗಳ ಜನ್ಮ ಸಿಕ್ಕಿದೆ, ನಾವು ವಿದ್ಯಾಧರರು, ಗಂಧರ್ವರು, ಬ್ರಹ್ಮ ಎಲ್ಲ ಆಗಿದೀವಿ, ಯಾಕೆ ಅದನ್ನ ನಾವು ಕಳ್ಕೊಳ್ಬೇಕು? ಇಲ್ಲಪ್ಪ, ಅದೂ ಕೂಡ ಅಂಟೆ, ಅದೂ ಕೂಡ ನಮ್ಮನ್ನ ಅಂದ್ರೆ ಮೋಹ ಎನ್ನುವ ಅಂಟಿನೊಳಗೆ ಸಿಕ್ಕಿಸುತ್ತೆ. ಆದ್ರಿಂದಲೇ ಭಾಗವತದಲ್ಲಿ ನಾವು ನೋಡಿದ್ವಿ, ಬ್ರಹ್ಮ ಅವನ್ಯಾವನವನು? ಕೃಷ್ಣ, ನಾನಲ್ವಾ ಅವನನ್ನ ಸೃಷ್ಟಿ ಮಾಡಿದವನು, ವಸುದೇವ ದೇವಕಿಗೆ ಮಗನ
ಅಂತ ಅನ್ನಿಸ್ತು ನೋಡಿ. ಆದ್ರಿಂದಲೇ ಯೋಗ ಸೂತ್ರದಲ್ಲಿ ಪತಂಜಲಿಗಳು ಹೇಳುವಾಗ ಸ್ಥಾನಿ ನಿಮಂತ್ರಣೆ, ಸ್ಥಾನದಲ್ಲಿರುವವರು ಅಂದ್ರೆ ವಿದ್ಯಾಧರ ಲೋಕದವರು, ಯಕ್ಷ ಲೋಕದವರು, ಕಿನ್ನರ ಲೋಕದವರು, ಹೀಗೆ ಪ್ರತಿಯೊಬ್ಬರು ಕರೀತಾರೆ. ನೀನು ಇಷ್ಟು ದೊಡ್ಡ ಸಾಧನೆ ಮಾಡಿದೀಯೇ, ಬಾ, ನೀನು ಇಂಥ ಸಾಧನೆಗೆ ನಮ್ಮ ಲೋಕಕ್ಕೆ ನೀನು ಅರ್ಹ, ನಮ್ಮ ಲೋಕದ ಚಕ್ರವರ್ತಿ ನೀನು, ಹಾಗೆಲ್ಲ ಕರೀಬಹುದು. ಆದ್ರೆ ಅದನ್ನ ಒಪ್ಕೋಬೇಡ. ಪತಂಜಲಿಗಳು ಹೇಳ್ತಾರೆ. ಯಾಕೆ ಅಂದ್ರೆ ಸ್ಥಾನಿ ನಿಮಂತ್ರಣೆ ಅದು ಸಂಘ ವಿಸ್ಮಯ, ಅದು ಸಂಘವನ್ನ ಉಂಟು ಮಾಡುತ್ತೆ. ನಾನು ಬ್ರಹ್ಮ, ನಾನು ಸೃಷ್ಟಿಕರ್ತ, ಆ ಒಂದು ಸಂಘ ಉಂಟು ಮಾಡುತ್ತೆಪ್ಪ. ಆದ್ದರಿಂದ ಸಂಘ ಅದು ಮತ್ತೆ ಸ್ಮಯ, ಸ್ಮಯ ಅಂದ್ರೆ ಗರ್ವ, ಸಂಘ ಸ್ಮಯ ಉಂಟು ಮಾಡುತ್ತೆ. ಆದ್ರಿಂದ ಅಕರಣಂ, ಅದನ್ನ ನಾವು ಉಂಟು ಮಾಡಿಕೊಳ್ಳಬಾರದು. ಅದರ ಆ ಸ್ಥಾನಿಯಾದವನು ಕರೆದಾಗ ಅದಕ್ಕೆ ಬೆಲೆಯನ್ನ ಕೊಟ್ಕೊಳ್ಬಾರ್ದು. ಯಾಕೆ? ಪುನರನಿಷ್ಟ ಪ್ರಸಂಗಾತ್, ಅಲ್ಲವ್ರು ಕೊಡ್ತಿರೋ ಉದಾಹರಣೆ, ಸಂಘ ಅನ್ನೋದು ಬಂದ್ರೆ ಮತ್ತೆ ಅನಿಷ್ಟ, ಅನಿಷ್ಟ ಅಂದ್ರೇನು? ಶರೀರ ಬೇಡ, ಮತ್ತೆ ಶರೀರ ಬರುತ್ತೆ. ಬ್ರಹ್ಮಲೋಕ ಪಡೆದು ಇಲ್ಲ, ಮತ್ತೆ ಶರೀರ ಪಡಿಬೇಕು. ಆದ್ರಿಂದ ಪುನರನಿಷ್ಟ ಪ್ರಸಂಗಾತ್. ಆದ್ರಿಂದಲೇ ಈಶಾವಾಸ್ಯ ಉಪನಿಷತ್ತು ಹೇಳುವಾಗ ಅಂಧಂ ತಮಃ ಪ್ರವಿಶಂತಿ ಯೇ ಅವಿದ್ಯಾಮುಪಾಸತೆ, ಅದು ಎಲ್ಲರಿಗೂ ಅರ್ಥ ಆಗುತ್ತೆ. ತಥೋ ಭೂಯ ಇವತೆ ತಮಃ ಅಂದಾಗ ಎಷ್ಟು ಎತ್ತರದಲ್ಲಿರುವವನು ಅವನು ಬೀಳೋ ಫೋರ್ಸ್, ಅವನು ಆ ಡಿಸ್ಟೆನ್ಸ್ ಎಲ್ಲ ಸೇರಿದ್ರೆ ಇದು ಏನಾಗುತ್ತೆ, ಎಷ್ಟು ಹಳ್ಳಕ್ಕೆ ಹೋಗ್ಬೇಕು, ಆ ಎಷ್ಟು ಅವನು ಹಳ್ಳ ಕ್ರಿಯೇಟ್ ಮಾಡ್ಕೊಂಡು ಒಳಗೆ ಹೋಗ್ಬೇಕು, ಅಷ್ಟು ಫೋರ್ಸ್ ಅಲ್ಲಿ ಅವನು ಬೀಳ್ತಾನೆ. ಆ ರೀತಿ ಆದ್ರಿಂದಲೇ ಯಾರು ತಥೋ ಭೂಯ ಇವತೆ ತಮಃ ಅನ್ನುವ ಮಾತು, ಅದನ್ನೆಲ್ಲ ಇಲ್ಲಿ ನೆನಪಿಸಿ ಕೊಡ್ತಾ ಇದ್ದಾರೆ. ಅದನ್ನೇ ಪತಂಜಲಿಯ ಸೂತ್ರ ನಾವು ಅನೇಕ ಬಾರಿ ನೋಡಿದ್ದೇವೆ. ಸತಿ ಮೂಲೆ, ಯಾವ್ದಪ್ಪ ಸತಿ ಮೂಲ? ಆ ಮೂಲ ಯಾವ್ದು ಅಂದ್ರೆ ಮೊದಲು ಸಂಕಲ್ಪ, ಸ್ಪರ್ಶ, ದೃಷ್ಟಿ, ಮೋಹ. ಅಲ್ಲಿ ಅವರು ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ ಅಂತ ಹೇಳ್ತಾರೆ. ಆದ್ರಿಂದ ಅದು ವಿಪಾಕ ಆದಾಗ ಅಲ್ಲೂ ಅವ್ರು ನೋಡಿ ಜಾತಿ, ಆಯು, ಭೋಗ ಅಂತ ಹೇಳಿದ್ದಾರೆ. ಇಲ್ಲೂ ಕೂಡ ಏನ್ ಹೇಳ್ತಿದ್ದಾರೆ, ಆ ಇದುಗಳಿಂದ, ಯಾವುದು ಸಂಕಲ್ಪ, ಸ್ಪರ್ಶನ, ದೃಷ್ಟಿ, ಮೋಹಗಳಿಂದ ಏನೇನು ಕರ್ಮಗಳನ್ನ ಮಾಡ್ತಾನೋ ಆ ಕರ್ಮಕ್ಕೆ ಅನುಗುಣವಾದ ಶರೀರಗಳನ್ನ ಹೊಂದುತ್ತಾನೆ. ಆ ಶರೀರಗಳು ದೇವ ಶರೀರ ಇರಬಹುದು, ಮಾನವ ಶರೀರ ಇರಬಹುದು, ಪ್ರಾಣಿ ಶರೀರ ಇರಬಹುದು, ಯಾವುದು ಕೂಡ ಅದರಿಂದ ಅವನು ಹೊಂದುತ್ತಾನೆ ಆದ್ರಿಂದ ಯೋಗ ಸೂತ್ರದಲ್ಲೇನೆ ವಿಷಯ ಸುಖಂ ಅನ್ನೋದೇ ಅವಿದ್ಯಾ. ಅವಿದ್ಯಾ ಅಸ್ಮಿತಾ ಇದೆಯಲ್ಲ, ಅವಿದ್ಯಾ ಅಂದ್ರೆ ನಾವು ತಿಳ್ಕೊಂಡಿರೋದು ನಾನಲ್ಲದನ್ನ ನಾನು ಅಂತಿದೀವಲ್ವಾ, ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ ವಿಷಯ ಸುಖಂ ಅವಿದ್ಯಾ. ಆದ್ರಿಂದ ಇಲ್ಲೇನ್ ಹೇಳ್ತಿದ್ದಾರೆ, ಇಂದ್ರಿಯ ಮತ್ತು ವಿಷಯಗಳ ಸಂಘ ಅದೇ ಭೋಗ, ಆದ್ರಿಂದ ಅದೇ ಅವಿದ್ಯಾ. ಅದನ್ನು ಬಿಟ್ಟು ಬಿಡಪ್ಪ, ಅವಿದ್ಯಾ ಸಂಬಂಧವನ್ನ. ಅದ್ ಹೇಗೆ? ಇಂದ್ರಿಯಾಣ ಭೋಗಾಭ್ಯಾಸೇನ, ಇಂದ್ರಿಯಗಳಿಗೆ ಭೋಗವನ್ನ ಕೊಟ್ಟು ಕೊಟ್ಟು ಅಭ್ಯಾಸ ಮಾಡಿದ್ರೆ ಅವಕ್ಕಿದ್ದು ಆಸೆ ಜಾಸ್ತಿ ಆಗ್ತಾ ಹೋಗುತ್ತೆ. ಕೊಡದೆ ಅಭ್ಯಾಸ ಮಾಡಿದ್ರೆ ವಿತೃಷ್ಣ, ಅದರಿಂದ ಅದು ಬಿಟ್ಟು ಬಿಡುತ್ತೆ. ಆದ್ರೆ ಕೊಡದೆ ನೀನು ಹಾಗೆ ಇಂದ್ರಿಯನ್ನ ಬಗ್ಗು ಅಂದ್ರೆ ಮಾತ್ರ ಅದು ಬಗ್ಗಲ್ಲ. ಆದ್ರಿಂದಲೇ ವೈತೃಷ್ಣ್ಯ ಅಸಂಭವ ಅಂತಾರೆ. ಇಂದ್ರಿಯಗಳಿಗೆ ನೀನು ಆಹಾರ ಕೊಡ್ತಾನೇ ಇದ್ದು ನೀನು ಸುಮ್ನಿರಪ್ಪ ಅಂತ ನೀನ್ ಅಂದ್ರೆ ಅದು ಸುಮ್ನಿರಲ್ಲ. ಇಂದ್ರಿಯಗಳನ್ನ ಸುಮ್ನಿರಿಸ್ಬೇಕಾದ್ರೆ ನೀನೇನ್ ಮಾಡ್ಬೇಕು, ಅದರ ಬಾಗಿಲು ಮುಚ್ಚಲೇಬೇಕು, ಅದರ ಬಾಯಿ ಮುಚ್ಚಲೇಬೇಕು. ಆದ್ರಿಂದ ಅದಕ್ಕೆ ಅವರು ಕೊಡುವುದು ಯಾರು? ಯೋಗ ಸೂತ್ರದಲ್ಲಿ ಭಾಷ್ಯದಲ್ಲಿ ಹೇಳುವಂತ ಮಾತೇನಂದ್ರೆ, ಇಂದ್ರಿಯ ಸುಖವನ್ನ ನಾವು ಹೇಗೆ ತಗೊಳ್ಬೇಕು. ನಮ್ಮ ಪುಟಾಣಿ ಪ್ರಹ್ಲಾದ ಅದನ್ನೇ ಹೇಳ್ತಾನೆ. ಏನಂತ? ಸಾಮಾನ್ಯ ಲೌಕಿಕ ಜನರಿಗೆ ವಿಷಯ ಸುಖದಲ್ಲಿ ಯಾವ ರೀತಿಯ ಒಂದು ಛಲ, ಹಠ, ಇದು ಬೇಕೇ ಬೇಕು ಅಂತಿದೆಯೋ ಅನ್ನುವ ಒಂದು ಉದಾಹರಣೆ ಕೊಡ್ತಾನೆ. ಇಲ್ಲಿ ಅವ್ರು ಹೇಳೋದು ವೃಶ್ಚಿಕ ವಿಷ ಭೀತ ಇವ ಅಥವಾ ಆಶೀ ವಿಷೇಣ ದಷ್ಟ ಇವ. ಸರ್ಪ ಕಚ್ಚಿದವನು ಹೇಗೆ ಹೆದರುತ್ತಾನೋ, ಚೇಳು ಕಚ್ಚಿದವನು ಆ ಚೇಳಿನ ವಿಷ ಏರ್ತಾ ಹೋದಾಗ ಹೇಗೆ
ಭಯ ಪಡ್ತಾನೋ ಸುಖಾರ್ಥಿ ಕೂಡ ಹಾಗೆ ಭಯ ಪಡಬೇಕು. ಯಾವುದಕ್ಕೆ ಭಯ ಪಡ್ಬೇಕು? ಸುಖ ಎಂಬುದಕ್ಕೆ. ಯಾಕೆ ಅಂದ್ರೆ ಸುಖವೇ ಅವಿದ್ಯಾ ಅಂತ ಅಲ್ಲಿ ಹೇಳ್ತಾರೆ. ಆದ್ರಿಂದ ಆಶೀ ವಿಷಯೇಣ ದಷ್ಟಃ, ಸರ್ಪದಿಂದ ಕಚ್ಚಲ್ಪಟ್ಟಂತೆ. ಆದ್ರಿಂದಲೇ ಕರಾವಲಂಬದಲ್ಲಿ ಆಚಾರ್ಯರು ಎಲ್ಲ ಹೇಳಿಬಿಟ್ಟಿದ್ದಾರೆ. ಸಂಸಾರ ಸರ್ಪ ಘನವಕ್ರ ಭಯೋಗ್ರ ತೀವ್ರ ದಂಷ್ಟ್ರಾಕರಾಲ ವಿಷದಗ್ಧ ವಿನಷ್ಟ ಮೂರ್ತೆ ನಾಗಾರಿ ವಾಹನ ಸುಧಾಬ್ಧಿ ಶೌರ್ಯ. ಆ ರೀತಿ ಒಂದೊಂದು ದೃಷ್ಟಾಂತದಲ್ಲೂ ಎಲ್ಲವನ್ನ ಹೇಳಿದ್ದಾರೆ. ಆದ್ರಿಂದ ಅದರಿಂದ ವಿಮುಕ್ತಿ ಇರೋದು ಎಲ್ಲಿ? ಆ ಸಂಯೋಗ ಇದೆಯಲ್ಲ, ಸಂಯೋಗವೇ ಹೇಯ ಹೇತು. ಇದೆಲ್ಲ ನಾನು ಹೇಳ್ತಿರೋದು ಯೋಗ ಸೂತ್ರದ ಮಾತು. ಸಂಯೋಗ ಹೇಯ ಹೇಗಾಗತ್ತೆ, ಬಿಡೋದು ಹೇಗೆ? ಒಂದು ನ್ಯಾಸ, ಇನ್ನೊಂದು ವೈರಾಗ್ಯ. ಅಲ್ಲಿ ಸಮ್ಯಕ್ ದರ್ಶನ ಅಂತ ಹೇಳ್ತಾರೆ ಯೋಗದಲ್ಲಿ. ಒಟ್ಟು ಎಲ್ಲರೂ ಹೇಳ್ತಾ ಇರುವ ಮಾತೆ ಇಲ್ಲಿ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ನಾವು ನೋಡ್ತಾ ಇದ್ದೇವೆ. ಮೊಟ್ಟ ಮೊದಲನೆಯದಾಗಿ ಇರುವಂತ ವಿಚಾರ ಏನಪ್ಪಾ ಅಂತ ಕೇಳಿದ್ರೆ, ಸಂಕಲ್ಪ ಅನ್ನೋದೇ ಆಗಬಾರದು. ಸಂಕಲ್ಪ ಅನ್ನೋದು ಆಗದೆ ಇರಬೇಕು ಅಂದ್ರೆ ಇಂದ್ರಿಯ ವಿಷಯ ಸಂಯೋಗ ಆಗಬಾರದು. ಇಂದ್ರಿಯ ವಿಷಯ ಸಂಯೋಗ ಆದಾಗಲೇ ಭೋಗ ಹುಟ್ಟುತ್ತೆ. ಭೋಗ ಅನುಭವಿಸಿದ ಮೇಲೆ ಸುಮ್ಮನೆ ಇರಕ್ಕಾಗಲ್ಲ. ಇವತ್ತು ತಿಂದ ಮೇಲೆ ನಾಳೆನು ಬೇಕು. ಶ್ರೀರಾಮಕೃಷ್ಣರು ಹೇಳ್ತಾರೆ, ಇವತ್ತು 4 ಗಂಟೆಗೆ ನವಿಲಿಗೆ ಒಂಚೂರು ಅಫೀಮ್ ಕೊಟ್ಬಿಡು, ನಾಳೆ ಕರೆಕ್ಟ್ 4 ಗಂಟೆಗೆ ಇಲ್ಲಿ ಬರುತ್ತೆ. ಹಾಗೆ ವಿಷಯ ಭೋಗ ತಿಂದು ಬಿಟ್ಟ ಮೇಲೆ ಅದನ್ನ ಬಿಡು ಅನ್ನಕ್ಕಾಗಲ್ಲ. ಆದ್ದರಿಂದ ಅದನ್ನ ಬಿಡಿಸ್ಕೊಳ್ಳೋದು ಹೇಗಪ್ಪ ಅಂತ ಕೇಳಿದ್ರೆ ಹಾನೋಪಾಯ ಏನು ಅಂದ್ರೆ ನ್ಯಾಸಃ. ಅದನ್ನೇ ವಿಷ್ಣು ಪೋತ ಅಂತ ಮುಕುಂದ ಮಾಲೆಯಲ್ಲಿ ಹೇಳಿದ್ರು. ಆ ವಿಷ್ಣು ಎನ್ನುವ ನೌಕೆನ ನಾವು ಹಿಡ್ಕೊಂಡ್ಬಿಟ್ರೆ ಅದು ನಮ್ಮನ್ನ ಈ ವಿಷಮ ವಿಷಯತೋಯೇ ಮಜ್ಜತಾಂ ಅಪ್ಲವಾನಾಂ ಭವತು ಶರಣಮೇಕೋ ವಿಷ್ಣು ಪೋತೋ ನರಾಣಾಂ. ಅದು ಒಂದು ಆಶ್ರಯ ಆಗಬೇಕು ಅನ್ನುವುದನ್ನ ಈ ಮಂತ್ರದಲ್ಲಿ ತಿಳಿಸಿ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಮಂತ್ರದಿಂದ ನಮಗೆ ಗೊತ್ತಾಗ್ತಾ ಇರುವಂತ ಅಂಶ ಏನಂದ್ರೆ, ಯಾವುದು ಮೊದಲಿಂದಾನು ನಾವು ನೋಡ್ಕೊಂಡು ಬಂದಿದ್ದೇವೆ, ಯಾವುದು ಹೀಗಾಗಬಾರ್ದಿತ್ತು, ಹಾಗಾಗಬಾರ್ದಿತ್ತು, ಹೀಗಾಗ್ಬೇಕಿತ್ತು ಅನ್ನುವುದು ನಮ್ಮ ಬೌದ್ಧಿಕ ಚಿಂತನೆಯ ಸಂಕುಚಿತ ದೃಷ್ಟಿ. ಸಂಕುಚಿತ ಅಂದ್ರೆ ಅದು ಚಿಕ್ಕದು ಅನ್ನೋಲ್ಲ, ನಮ್ದು ವ್ಯಾಪ್ತಿ ಕಡಿಮೆ ಅಂತ. ನಮ್ಮ ದೃಷ್ಟಿ ಈಗ ನೋಡಿ ಎಷ್ಟೋ ಮೀಟರ್ಗಳಷ್ಟು ಮಾತ್ರ ಹೋಗುತ್ತೆ. ಎಷ್ಟೋ ಮೀಟರ್ಗಳ ಆಚೆ ಆಕಾಶ ಇದೆ. ನಮ್ಗೆ ಆಕಾಶಕ್ಕೆ ನಕ್ಷತ್ರಗಳಿಗೆ ಇರುವ ದೂರ ಗೊತ್ತಿಲ್ಲ. ನಕ್ಷತ್ರಗಳ ನಮ್ಮ ಕಣ್ಣು ವ್ಯಾಪ್ತಿ ಮೀರಿ ಇನ್ನೂ ಆಕಾಶದಲ್ಲಿ ಏನೇನೋ ಇದೆ. ನಕ್ಷತ್ರಗಳು ಕಾಣ್ತಾ ಇರೋದು ಬಿಟ್ಟು ಏನೇನೋ ಇದೆ. ಚಂದ್ರ ಕಾಣ್ತಾ ಇರೋದು ಬಿಟ್ಟು ಏನೇನೋ ಇದೆ. ಯಾಕೆ ಕಾಣಲ್ಲ? ನಮ್ಮ ಕಣ್ಣಿನ ವ್ಯಾಪ್ತಿ ಅದನ್ನು ಮುಟ್ತಾ ಇಲ್ಲ. ಆ ರೀತಿಯಲ್ಲಿ ನಮ್ಮ ಇಂದ್ರಿಯ ವ್ಯಾಪ್ತಿ ಗ್ರಹಿಸದೆ ಇರುವಂಥದನ್ನೆಲ್ಲ ಯಾವುದು ಗ್ರಹಿಸಬಲ್ಲದು? ಆ ಪರಾತ್ಪರ ವಸ್ತು ಗ್ರಹಿಸಬಲ್ಲದು. ಆದ್ದರಿಂದ ಆ ಪರಾತ್ಪರ ವಸ್ತುವನ್ನ ನಾವು ಆಶ್ರಯಿಸಿಕೊಂಡಾಗ ಆ ಸಂಕಲ್ಪ ಅನ್ನುವುದು, ಈ ಭೋಗ ಅನ್ನುವುದು ದೂರ ಆಗತ್ತೆ. ಆ ಭೋಗ ದೂರ ಆಗೋದಕ್ಕೆ ಇನ್ನೂ ಒಂದು ಪಾಯಿಂಟ್ ಯೋಗ ಸೂತ್ರದಿಂದ ನಾವು ತಿಳ್ಕೊಂಡಿದ್ದೇನು, ಅದು ಹಾವಿನ ಕಚ್ಚಿದಂತೆ, ಅದು ನಮ್ಮನ್ನ ಚೇಳು ಕಚ್ಚಿದಂತೆ, ಅದಕ್ಕೋಸ್ಕರ ನಾವು ಅದಕ್ಕೆ ಅಂಟ್ಕೊಳ್ಬಾರ್ದು, ಅಥವಾ ಮೊಸಳೆ ಹಿಡಿದಂತೆ. ಆದ್ರಿಂದಲೇ ಪರೀಕ್ಷಿತನ ವಿಷಯ ಬಂದಾಗ್ಲೂ ಕೂಡ ಕಾಲಗ್ರಾಹ ಗ್ರಸನ, ಅಲ್ಲೂ ಕೂಡ ಕಾಲ ಎನ್ನುವ ಮೊಸಳೆ ಅನ್ನೋದೇ ಅಲ್ಲೂ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಈ ಪ್ರಪಂಚ ಎನ್ನುವ ಈ ಶರೀರಗಳನ್ನ ಬಂದು ಹೋಗ್ತಾ ಇರುವುದಕ್ಕೆ ಹೀಗಾಗಬಾರ್ದಿತ್ತು ಹಾಗಾಗಬಾರ್ದಿತ್ತು ಅಂತ ಅನ್ಕೊಳ್ಳುವುದು ನಮ್ಮ ದೃಷ್ಟಿಯ ಸೀಮಿತತೆಯಲ್ಲಿ, ನಮ್ಮ ದೃಷ್ಟಿಯನ್ನ ಮೀರಿದ ನೆಲೆಯಲ್ಲಿ ಇವೆಲ್ಲ ನಡೆದಿದೆ. ಅದು ನಮಗೆ ಕಾಣಲ್ಲ. ಆದ್ರಿಂದ ಅದನ್ನ ಜಡ್ಜ್ ಮಾಡಕ್ಕೆ ನಾವ್ ಯಾರು ಅಲ್ಲ, ನಮ್ದೇನು ಅಲ್ಲ. ಆದ್ರಿಂದ ನಮ್ಗೆ ನಾವು ಬಂದಿದ್ದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು, ಬಂದಿದ್ದನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡ್ಬೇಕು. ಅದು ಎರಡು ಸುಲಭವಾದ ದಾರಿ ಅಂತ ಆಚಾರ್ಯರುಗಳು ಹೇಳ್ತಾರೆ. ಆದ್ದರಿಂದಲೇ ವಿಷ್ಣು ಪುರಾಣದಲ್ಲಿ ಹೇಳುವಾಗ ಇದನ್ನೆಲ್ಲ ತಿಳ್ಕೊಂಡಿರೋನು ಪರಮಾತ್ಮ ಮಾತ್ರ. ಏನು? ಉತ್ಪತ್ತಿ, ಯಾರು, ಯಾವಾಗ, ಹೇಗೆ, ಎಲ್ಲಿ, ಯಾವ ರೂಪದಲ್ಲಿ, ಎಷ್ಟು ಗಾತ್ರದಲ್ಲಿ ಹುಟ್ಟಬೇಕು ಇತ್ಯಾದಿ ಎಲ್ಲ ನಿರ್ಣಯ.
ಈಗ ಉದಾಹರಣೆಗೆ ಸುಮ್ನೆ ಒಂದು ಉದಾಹರಣೆ ಹೇಳೋದಷ್ಟೇ. ಒಂದು ತಾಯಿ ತಾಯಿ ಆಗ್ತಾಳೆ ಅಂತ ಗೊತ್ತಾದ ತಕ್ಷಣ ಈಗ ವೈದ್ಯರೆಲ್ಲ ಏನ್ ಮಾಡ್ತಾರೆ, ಬೇಕಾದ ಹಾಗೆ ಔಷಧಿಗಳನ್ನ ಕೊಡ್ತಾರೆ. ಎಲ್ಲಾ ಔಷಧಿ ಸಪ್ಲಿಮೆಂಟೇ. ಮೊದ್ಲಾದ್ರೆ ಆಹಾರ ಸಪ್ಲಿಮೆಂಟ್ ಇತ್ತು. ಈಗ ಔಷಧಿಗಳ ಸಪ್ಲಿಮೆಂಟ್ ಇಂದ ಚೆನ್ನಾಗಿ ಒಳಗಡೆ ಮಗುವನ್ನ ದಷ್ಟಪುಷ್ಟ ಮಾಡಿ ಬೆಳೆಸ್ತೀವಿ ಅಂತ ಅನ್ಕೊಳ್ತಾರೆ. ಮತ್ತೆ ಈಗಿನ ವಿಷಯ ನಾ ಹೇಳ್ತಿರೋದು ಹಳೇದಲ್ಲ. ಕಾಲ ಕಾಲಕ್ಕೆ ಸ್ಕ್ಯಾನಿಂಗ್ ಮಾಡ್ತಾರೆ, ಎಷ್ಟು ಮಗು ಡೆವಲಪ್ ಆಗಿದೆ, ಬ್ರೈನ್ ಎಷ್ಟು ಡೆವಲಪ್ ಆಗಿದೆ, ಹಾರ್ಟ್ ಏನ್ ಡೆವಲಪ್ ಆಗಿದೆ, ಹಾರ್ಟ್ ಬೀಟ್ ಏನ್ ಎಲ್ಲ ನೋಡ್ತಿರ್ತಾರೆ. ಆದ್ರೂ ಡೆಲಿವರಿ ಟೈಮ್ ಬಂದಾಗ ಅಲ್ಲಿ ಏನೋ ವ್ಯತ್ಯಾಸ ಇದೆ. ಯಾಕೆ ಮಗು ಡೆವಲಪ್ ಆಗ್ತಿಲ್ಲ, 8 ತಿಂಗಳಾಗಿದೆ, ಇನ್ನು ಏನ್ ಫಾಸ್ಟ್ ಆಗಿ ಡೆವಲಪ್ ಆಗ್ಬೇಕು, ಎಲ್ಲಾ ಕೊಟ್ಟಿದ್ದೇವಲ್ಲ, ಈಗ ಇನ್ನು ಸ್ಲೋ ಆಗ್ಬಿಟ್ಟಿದೆ. ಆದ್ರಿಂದ ನಾವು ಇವಾಗ ಸಿಸರಿಯನ್ ಮಾಡಿ ತೆಗೆದು ಬಿಡೋಣ. ಆಮೇಲೆ ನೋಡಿದ್ರೆ ಎಲ್ಲ ಏನಾಗಿ ಕೂತಿದೆ, ಮಾಸ್ ಅಲ್ಲಿ ಅದು ಕಲೆಕ್ಟ್ ಆಗ್ಬಿಟ್ಟಿದೆ, ಕಂದ ಎಲ್ಲ ಕೃಶವಾಗೇ ಇದೆ. ಹಾಗಾದ್ರೆ ಸ್ಕ್ಯಾನಿಂಗ್ ಅಲ್ಲಿ ಕಂಡಿದ್ದೇನು? ನಾನು ಇರೋ ವಿಷಯ ಹೇಳ್ತಾ ಇದ್ದೇನೆ. ಹಾಗೆ ಅಂದ್ರೆ ನಿರ್ಣಯ ಏನಿದೆ ಅನ್ನೋದಕ್ಕೆ, ಈ ಕಂದ 2 ಗ್ರಾಮ್ ಇರ್ಬೇಕು, ಈ ಕಂದ 2 kg ಇರ್ಬೇಕು, ಈ ಕಂದ 1.25 kg, ಅದು ಏನಿರ್ಬೇಕು, ಪ್ರತಿಯೊಂದು ಕೂಡ ಅದು ಯಾರು ತಿಳ್ಕೊಂಡಿದ್ದಾನೆ, ಅವನು ಉತ್ಪತ್ತಿಂ. ನನ್ನ ಮಾತಲ್ಲ ಇದು, ಅಂದ್ರೆ ಎಕ್ಸ್ಪ್ಲನೇಷನ್ ನನ್ನ ಮಾತಿರ್ಬೋದು, ಆದ್ರೆ ವಿಷ್ಣು ಪುರಾಣದಲ್ಲಿ ವಿಸ್ತಾರವಾಗಿದೆ ಈ ಮಾತು. 6ನೇ ಷಷ್ಠ ಸ್ಕಂದ ಅಂತನೋ ಏನೋ, ಅಲ್ಲಿ ಸ್ಕಂದ ಅನ್ನಲ್ಲ, ಅಲ್ಲಿ ಅದಕ್ಕೆ ನೀವು ಹೋದ್ರೆ ಅಲ್ಲಿ ಇದೆ, ಅಲ್ಲಿ ಉತ್ಪತ್ತಿಂ. ಆಮೇಲೆ ಆ ಜೀವ ಲಯ ಆಗ್ಬೇಕಲ್ಲ, ಪ್ರಲಯಂ. ಹಾಗೆ ಪ್ರಪಂಚದ ಉತ್ಪತ್ತಿ, ಬ್ರಹ್ಮನ ಉತ್ಪತ್ತಿ, ಬ್ರಹ್ಮ ಸೃಷ್ಟಿ ಮಾಡುವುದಕ್ಕೆ ಬೇಕಾದ ಎಲ್ಲ ಅನುಕೂಲಗಳ ಉತ್ಪತ್ತಿ, ಪ್ರತಿಯೊಂದು ಉತ್ಪತ್ತಿ ಅಂದ್ರೆ ಪ್ರತಿಯೊಂದು ಅದು. ಮತ್ತೆ ಪ್ರಲಯ, ಉತ್ಪತ್ತಿಂ ಪ್ರಲಯಂಚೈವ. ಇದು ನಾನು ಆಡ್ತಿಲ್ಲ ಅನ್ನಕ್ಕೆ ನೆಕ್ಸ್ಟ್ ಮಾತಿದೆ ನೋಡಿ, ಭೂತಾನಾಂ ಆಗತಿಂ ಗತಿಂ. ಯಾವುದೇ ಒಂದು ಜೀವ ಒಂದು ಶರೀರವನ್ನ ಯಾವಾಗ ಪ್ರವೇಶ ಮಾಡಬೇಕು, ಯಾವ ಶರೀರವನ್ನು ಪ್ರವೇಶ ಮಾಡಬೇಕು, ಯಾವಾಗ ಈ ಶರೀರನ ಬಿಟ್ಟು ಹೋಗ್ಬೇಕು. ಈಗ ಆರಂಭದಲ್ಲಿ ಮಾತಾಡ್ತಿದ್ವರಲ್ಲ, ಅದು ಯಾವ್ದು ನಮ್ ನಿರ್ಣಯ ಅಲ್ಲ. ಅದು ಯಾವಾಗ ಬರ್ಬೇಕು, ಯಾವಾಗ ಹೋಗ್ಬೇಕು, ಹೇಗ್ ಹೋಗ್ಬೇಕು, ಅದೆಲ್ಲ ಆ ಜೀವದ ಪೂರ್ವ ಕರ್ಮದ ಮೇಲೆ ನಿಶ್ಚಯ ಆಗಿರುತ್ತೆ. ಅದನ್ನೇ ಇಲ್ಲಿ ಅನುಕ್ರಮೇಣ ಅಂತ ಹೇಳಿದ್ದಾರೆ. ಕರ್ಮಾನುಗಾನಿ ಅನುಕ್ರಮೇಣ ರೂಪಾಣಿ ವಿಶತಿ ಸಂಪ್ರಪದ್ಯತೆ. ಆ ರೀತಿಯಲ್ಲಿ ಆ ಪರಮಾತ್ಮನಿಗೆ ಅದು ಗೊತ್ತಿರುತ್ತೆ. ಆದ್ರಿಂದ ಅವನು ಭೂತಾನಾಂ ಆಗತಿಂ ಗತಿಂ ವೇತ್ತಿ ವಿದ್ಯಾಮ ವಿದ್ಯಾಂಚ ಸವಾಚ್ಯೋ ಭಗವಾನಿತಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಹೇಳುವಾಗ ಭಾ ಅಂದ್ರೆ ಏನು, ವಿಷ್ಣು ಸಹಸ್ರನಾಮದಲ್ಲಿ ಭಾ ಅಂದ್ರೆ ಯಾರು ಎಲ್ಲ ಜೀವಗಳನ್ನ ಪಾಲಿಸ್ತಾನೋ, ಪೋಷಿಸ್ತಾನೋ, ಮತ್ತೆ ಎಲ್ಲಕ್ಕೆ ಅಂದಾಗ ಭೂರ್ಲೋಕ, ಭುವರ್ಲೋಕ, ಸುವರ್ಲೋಕ ಆಗಿರ್ಬಹುದು, ಮಹೋಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕಾದಿಗಳಾಗಿರ್ಬಹುದು, ಅತಲ ವಿತಲ ಸುತ್ತಲ ಯಾವುದೇ ಇರ್ಬಹುದು, ಎಲ್ಲಕ್ಕೆ. ಇವತ್ತು ಮಾತ್ರ ಅಲ್ಲ, ನಿತ್ಯ ಆಧಾರ. ಈಗ ನಮಗೆ ನಾವಿರುವ ಈ ಭೂಮಂಡಲ ಆಧಾರ. ಭೂಮಂಡಲ ಅನ್ನಕ್ಕಿಂತ ನಾನೀಗಿರುವ ಮೈಸೂರು ಆಧಾರ ಅಂತ ಇಟ್ಕೊಳ್ಳೋಣ. ಏನೋ ಭೂಕಂಪನೋ ಏನೋ ಆಗಿ ಮೈಸೂರು ಕುಸ್ತು ಬಿದ್ದೋದ್ರೆ ಆಗ ನನಗಿಲ್ಲ ಆಧಾರ, ಬೇರೆಯವರಿಗೆ ಆಧಾರಗಳಿರುತ್ತೆ. ಅಂದ್ರೆ ಅನಿತ್ಯ ಆಧಾರ ಇವೆಲ್ಲ. ಭೂಮಿನೂ ಒಂದು ಕಾಲಕ್ಕೆ ಹೋಗ್ಬಿಡುತ್ತಲ್ಲ, ಆಗ ನಮ್ಗೆ ಯಾರ ಆಧಾರ? ಪರಮಾತ್ಮನೇ. ಎಲ್ಲರಿಗೆ ಎಲ್ಲಾ ಕಾಲಕ್ಕೆ ನಿತ್ಯ ಆಧಾರ. ಅದು ಭಾ ಎನ್ನುವ ಶಬ್ದ ಹೇಳುತ್ತೆ. ಭಾ ಎನ್ನುವುದು ಪಾಲನ, ಪೋಷಣ, ಸಂರಕ್ಷಣ ಮತ್ತೆ ನಿತ್ಯ ಆಧಾರ. ಇದು ನಮ್ಗೆ ಹೆಂಗೆ ಉದಾಹರಣೆ ಇದೆ ಹೇಳಿ? ನಾವು ಭಾಗವತದಲ್ಲಿ ನೋಡಿದ್ದೇವೆ. ಎಲ್ಲವೂ ಪರಮಾತ್ಮನ ಉದರದೊಳಗಿತ್ತು. ಅವನು ಬಹುಶ್ಯಾಮ್ ಅಂದ್ಕೊಂಡಾಗ ಪ್ರಕೃತಿ ಮೂಲಕ ಹೊರಗೆ ಬಂತು, ಅದೇ ಇದೆಲ್ಲ ಆಯ್ತು. ಅದು ನಾವು ನೋಡಿದ್ದೇವೆ. ಆದ್ರಿಂದ ಎಲ್ಲಾ ಆಗುವಾಗಲೂ ಆಧಾರ, ಒಳಗಿರುವಾಗಲೂ ಆಧಾರ ಯಾರು? ಪರಮಾತ್ಮನೇ. ಆದ್ರಿಂದ ನಿತ್ಯ ಆಧಾರನಾದವನು. ಅದು ಭಾ ಎಂಬ ಶಬ್ದ ಹೇಳುತ್ತೆ. ಇನ್ನು ಗ ಎನ್ನುವ ಶಬ್ದ ಗಮಯಿತ, ನೇತ, ಸೃಷ್ಟ, ಗಕಾರಾರ್ಥ ತಥಾ ಮುನೆ. ಮುನಿಗೆ ಹೇಳ್ತಾ ಇದ್ದಾರೆ, ಗಕಾರದ ಅರ್ಥ ಏನಪ್ಪಾ ಅಂದ್ರೆ ಗಮಯಿತ,
ಎಲ್ಲ ಜೀವಿಗಳನ್ನ ಅವರವರ ಕರ್ಮ ಫಲಕ್ಕೆ ತಕ್ಕಂತೆ, ಅದಕ್ಕೋಸ್ಕರ ಇಷ್ಟು ಮಾತು ಹೇಳ್ತಾ ಇದ್ದೇನೆ, ಆಯಾಯ ಜೀವಿಗಳ ಕರ್ಮ ಫಲಕ್ಕೆ ತಕ್ಕಂತೆ ಆಯಾಯ ಶರೀರಗಳ ಒಳಗೆ ಪ್ರವೇಶ ಮಾಡುವಂತೆ ಮಾಡಿಸುವವನು ಗಮಯಿತ. ಅವನೇನು ಕರ್ಮ ಮಾಡಲ್ಲ, ಅವನು ಕರ್ಮ ಫಲ ಮಾಡಲ್ಲ, ಅವನು ಜೀವನ ಇದು ಮಾಡಲ್ಲ, ಆ ಜೀವ ಮಾಡ್ಕೊಂಡಿರೋದನ್ನ ಸೇರಿಸೋದು ಅದರ ಒಳಗೆ. ಆದ್ರಿಂದ ಕರ್ಮ ಫಲವನ್ನ ಮಾಡುವವನು ಗಮಯಿತ. ಆನಂತರ ನೇತ, ಅವನೇ ಲಯ, ತನ್ನೊಳಗೆ ಎಲ್ಲವನ್ನ ಸೇರಿಸ್ಕೊಳ್ತಾನೆ, ಅವನೇ ಎಲ್ಲವನ್ನ ವಿಕಾಸಗೊಳ್ಳುವುದಕ್ಕೆ ಕಾರಣವಾಗಿ ಗ್ರಾಸ, ಅಂಬು, ವೃಷ್ಟಿ ಇವುಗಳ ರೂಪದಲ್ಲಿ ಅವನೇ ಆಗುತ್ತಾನೆ. ಅದು ಗ. ಈಗ ಭಾ ಮತ್ತು ಗ ಎರಡಕ್ಷರ ಬಂತಲ್ವಾ, ಹಾಗೆ ಬಂದ ಭಾ ಮತ್ತು ಗ ಎರಡಕ್ಷರವನ್ನ ಸೇರಿಸಿ ಮತ್ತೆ ಹೇಳ್ತಾರೆ ಏನಂತ, ಅದು ಎಲ್ಲರಿಗೂ ಗೊತ್ತಿದೆ. ಐಶ್ವರ್ಯಸ್ಯ ಸಮಗ್ರಸ್ಯ ಧರ್ಮಸ್ಯ ಯಶಸಃ ಶ್ರಿಯಃ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಇದು ನಮ್ಗೆಲ್ಲ ಗೊತ್ತಿದೆ. ಇನ್ನು ಮುಂದಕ್ಕೆ ವಾ ಇದೆಯಲ್ಲ, ಮೊದಲು ಭಾ ಹೇಳಿದ್ರು, ಗಾ ಹೇಳಿದ್ರು, ಭಗ ಸೇರಿಸಿ ಹೇಳಿದ್ರು, ಈಗ ವಾಗೆ ಹೇಳ್ತಾರೆ ಏನಂತ, ವಸಂತಿ ತತ್ರ ಭೂತಾನಿ, ಎಲ್ಲ ಜೀವಕೋಟಿಗಳೆಲ್ಲವೂ ಕೂಡ, ಮತ್ತೆ ಭೂತ ಆತ್ಮನಿ ಅಖಿಲಾತ್ಮನಿ, ಎಲ್ಲರಿಗೆ ಆತ್ಮನಾಗಿರುವ ಭೂತಾತ್ಮನಾದವನೊಳಗೆ ಎಲ್ಲವೂ ವಾಸ ಮಾಡುತ್ತೆ, ಅದು ವಾ ಎಂಬ ತತ್ವ. ಹೀಗೆ ಸಚ ಭೂತೇಶು ಅಂದ್ರೆ ಭಗವ ಅನ್ನುವುದಕ್ಕೆ, ಸಚ ಭೂತೇಶು ಅಶೇಷೇಷು ವಕಾರಾರ್ಥ. ವಾ ಎನ್ನುವುದಕ್ಕೆ ಅರ್ಥ ಏನಪ್ಪಾ ಅಂದ್ರೆ ಅಶೇಷೇಷು ಭೂತೇಶು ಸಹ, ಅವನೇ. ಹೀಗೆ ಆ ಭಗವಾನ್ ಇದನಲ್ವಾ, ಆ ಭಗವಾನ್ ಅನ್ನುವವನಿಗೆ ಇದು ಗೊತ್ತಿದೆ. ಆದ್ರಿಂದ ನಾವೇನು ಮಾಡ್ಬೇಕು, ಈ ಸಂಕಲ್ಪ, ಈ ಸ್ಪರ್ಶ, ಈ ದೃಷ್ಟಿ, ಈ ಮೋಹ, ಇದನ್ನ ಆ ಭಗವಂತನಿಗೆ ನಾವು ನ್ಯಾಸ ಮಾಡಿದರೆ ಅವನು ಇದನ್ನ ಕತ್ತರಿಸಿ ಹಾಕ್ತಾನೆ, ಇದರಿಂದ ಬಿಡುಗಡೆ ಹೊಂದಕ್ಕಾಗತ್ತೆ ಅನ್ನುವ ಅರ್ಥವನ್ನ ನಾವು ಇಲ್ಲಿ ಸಮನ್ವಯ ಮಾಡ್ಕೊಳ್ಬಹುದು. ಆಚಾರ್ಯರುಗಳು ಹೇಳಿದ್ದಾರೆ ಅಂತಲ್ಲ, ನಾವು ನಮ್ಮ ಒಂದು ಮನಸ್ಸಿನ ವಿಚಾರದಿಂದ ಹಾಗೆ ಸಮನ್ವಯ ಮಾಡ್ಕೊಳ್ಬಹುದು. ಈಗ ಒಟ್ಟು ಈ 11ನೇ ಮಂತ್ರದ ಅರ್ಥ ಏನಾಯ್ತು, ಯಾವುದೇ ಒಂದು ಜೀವ ವೃದ್ಧಿಯಾಗುವುದಕ್ಕೆ, ಹೇಗೆ ಶರೀರ ಜೀವ ಅಲ್ಲ, ಶರೀರ ವೃದ್ಧಿಯಾಗುವುದಕ್ಕೆ ಹೇಗೆ ಅನ್ನ ಮತ್ತು ನೀರು ಕಾರಣವೋ, ಹಾಗೆ ಜೀವ ಚೈತನ್ಯ ಎನ್ನುವುದು ಬೇರೆ ಬೇರೆ ಶರೀರಗಳನ್ನ ಹೊಂದುವುದಕ್ಕೆ ಕಾರಣ ಗ್ರಾಸ ಮತ್ತು ಅಂಬು ಯಾವುದಪ್ಪ ಅಂದ್ರೆ ಸಂಕಲ್ಪ, ಸ್ಪರ್ಶನ, ದೃಷ್ಟಿ ಮತ್ತು ಮೋಹನ. ಇದು ಎಲ್ಲಿಂದ ಬರುತ್ತೆ, ಮತ್ತೆ ಕರ್ಮಾನುಗಾನಿ. ಹಾಗಾದ್ರೆ ಈ ಚೈನ್ ಕಟ್ಟಾಗೋದು ಯಾವಾಗ, ನ್ಯಾಸ ಮಾಡಿದಾಗ್ಲೇ ಕಟ್ಟಾಗೋದು, ಇಲ್ದಿದ್ರೆ ನಿರಂತರ ಮುಂದುವರಿತಾನೆ ಇರುತ್ತೆ, ಹಿಂದಿನ ಜನ್ಮ ಮುಂದಿನ ಜನ್ಮ ಹಾಗೆ ಹೋಗ್ತಾನೆ ಇರುತ್ತೆ. ಆದ್ರಿಂದ ಅದು ಕಟ್ಟಾಗಬೇಕಾದ್ರೆ ಮೊದಲಿಗೆ ನ್ಯಾಸ. ಆದ್ರಿಂದಲೇ ಗೀತಾಚಾರ್ಯ ಅದನ್ನ ಅನೇಕ ಬಾರಿ ಹೇಳ್ತಾನೆ 18 ಅಧ್ಯಾಯದಲ್ಲಿ, ಕರ್ಮಾನುಗಾನಿ ಅನುಕ್ರಮೇಣ ರೂಪಾಣಿ, ಅನುಕ್ರಮೇಣ ರೂಪಾಣಿ, ಅದು ಸ್ಥಾನೇಶು. ಅಲ್ಲಿ ಹೇಗೆ ಜಾತಿ ಆಯುರ್ಭೋಗ ಅಂತ ಯೋಗ ಸೂತ್ರ ಹೇಳಿತು, ಹಾಗೆ ದೇವ ಶರೀರ, ಮಾನವ ಶರೀರ, ಯಾವುದೇ ತಿರ್ಯಕ್ ಶರೀರ, ಏನೇ ಶರೀರಗಳನ್ನು ಕೂಡ ಜೀವ ಹೊಂದುತ್ತಾನೆ. ಆದ್ರಿಂದ ಜೀವಿಯಾದವನು ಶರೀರವನ್ನ ತಳೆಯುವುದಕ್ಕೆ ಕಾರಣ ಏನು ಅಂತ ಗೊತ್ತಾಯ್ತಲ್ವಾ. ಆದ್ದರಿಂದ ಕಿಂ ಕಾರಣಂ ಆದ್ಮೇಲೆ ಕುತಸ್ಮ ಜಾತ ಪ್ರಶ್ನೆ ಇತ್ತಲ್ವಾ ಮೊದಲನೇ ಮಂತ್ರ. ಈಗ ಆದ್ದರಿಂದ ನಾವೇನ್ ಮಾಡ್ಬೇಕು, ಎಲ್ಲಿಂದ ಯಾತಕ್ ಬರ್ತಾ ಇದೀವಿ, ಯಾತಕ್ಕೆ ಇಷ್ಟು ಶರೀರಗಳನ್ನ ಪ್ರವೇಶ ಮಾಡ್ತಾ ಇದ್ದೀವಿ, ಆದ್ರಿಂದ ನಾವೇನ್ ತಿಳ್ಕೊಳ್ಬೇಕು, ಇದನ್ನ ನಾವು ಮಾಡಬಾರ್ದು, ಸಂಕಲ್ಪವನ್ನ ಮಾಡಬಾರ್ದು. ಸಂಕಲ್ಪವನ್ನ ಮಾಡಬಾರ್ದು ಅಂದ್ರೆ ಶ್ರೀರಾಮಕೃಷ್ಣರು ಹೇಳುವಂತೆ ಎಲ್ಲ ಅವನಿಚ್ಛೆ. ರಾಮನಿಚ್ಛೆಯಿಂದ ನಾನು ರಾಮನಿಚ್ಛೆಯಿಂದ ದಾರಕ್ಕೆ 4 ಆಣಿ, ರಾಮನಿಚ್ಛೆಯಿಂದ ನೇದಿದ್ದಕ್ಕೆ 8 ಆಣಿ, ಹಾಗೆ ರಾಮನಿಚ್ಛೆಯಿಂದ ಈ ವಸ್ತ್ರಕ್ಕೆ 2 ರೂಪಾಯಿ, ಈ ತರಹ ರಾಮನಿಚ್ಛೆಯಿಂದ ಎಲ್ಲ. ಹಾಗೆ ರಾಮನಿಚ್ಛೆಯಿಂದ ನಾನು ಊಟ ಮಾಡಿ ಇದರಲ್ಲಿ ಕೂತಿದ್ದೆ, ರಾಮನಿಚ್ಛೆಯಿಂದ ಕಳ್ಳರು ಬಂದ್ರು. ಹಾಗೆ ಎಲ್ಲವೂ ಸಂಕಲ್ಪ ರಹಿತನಾಗಿರ್ಬೇಕಂದ್ರೆ
ಅಷ್ಟು ಮಟ್ಟಿಗೆ ಭಗವದರ್ಪಿತವಾದಂತ ಒಂದು ಭಾವವನ್ನ ಇಟ್ಕೊಂಡ್ರು ಏನಾಗುತ್ತೆ, ಈ ಒಂದು ಸಂಕಲ್ಪಾದಿಗಳು ಬೆಳೆಯಲ್ಲ. ಇಲ್ಲ, ನಾವು ನಮ್ಮ ಒಂದು ಸಾಧನೆಯಿಂದ ಮಾಡ್ಕೊಳ್ತೀವಿ, ಅದಕ್ ಸಾಧನೆ ಮಾಡ್ತೀವಿ ಅಂದ್ರೆ ನಿತ್ಯಾನಿತ್ಯ ವಸ್ತು ವಿವೇಕವನ್ನ ಮಾಡಿಕೊಂಡು ಅದರಲ್ಲಿ ವೈರಾಗ್ಯ ಸಾಧನೆಯನ್ನ ಮಾಡ್ಬೇಕು. ಇದು ಸ್ವಲ್ಪ ಏರು ದಾರಿ, ಕಠಿಣ ದಾರಿ. ಎರಡು ಎಲ್ಲ ಕಠಿಣನೇ. ರಾಮನಿಚ್ಛೆ ಅಂತ ಬಾಯಿನಲ್ಲಿ ಹೇಳ್ಬಿಟ್ರೆ ಹೃದಯದಲ್ಲೂ ಬರ್ಬೇಕು ತಾನೆ. ಆದ್ರೆ ಕೇಳುವಾಗ ಇದು ಸುಲಭ ಅಂತ ಅನ್ಸುತ್ತೆ. ಒಟ್ಟಿನಲ್ಲಿ ಮತ್ತೆ ಪತಂಜಲಿಗಳು ಹೇಳುವಂತೆ ನಿರಂತರ ಅಭ್ಯಾಸ ಬೇಕು. ವಿಷಯಗಳನ್ನ ತಿಂದು 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 ಹೇಗೆ ಅಭ್ಯಾಸ, ನೋಡಿ 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 ಹೇಗೆ ಅಭ್ಯಾಸ, ಹಾಗೆ ಬೇಡದೆ ಬಿಟ್ಟು 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 ಅಭ್ಯಾಸ. ಎಲ್ಲಕ್ಕೂ ಕೂಡ ಅಭ್ಯಾಸ ಅತ್ಯಂತ ಪ್ರಧಾನ. ಅಂದ್ರೆ ಬಿಡೋದಕ್ಕೂ ಆಶ್ರಯಿಸೋದಕ್ಕೂ ಎಲ್ಲ ಪರಮಾತ್ಮನೇ ಅನ್ನೋದಕ್ಕೂ ಒಂದು ಅಭ್ಯಾಸ ಬೇಕು. ಅದನ್ನ ನಿರಂತರ ಮಾಡ್ತಾ ಇದ್ರೆ ಅದಕ್ಕೆ ಗೀತೆನೆ ಮತ್ತೆ ಅಭ್ಯಾಸ ಯೋಗಯುಕ್ತೇನ ಚೇತಸ ನ ಅನ್ಯಗಾಮಿನ ಅನ್ನುವ ಮಾತು. ಆದ್ರಿಂದ ಅಭ್ಯಾಸವನ್ನ ಯೋಗವಾಗಿ ನಾವು ಮಾಡ್ಕೊಂಡು ಬಿಟ್ರೆ ಆಗ ನಮಗೆ ಇರುವುದು ದಾರಿ ಏನು, ಆ ಕತ್ತರಿಸುವಿಕೆ, ಸಂಕಲ್ಪದಿಂದ, ಮೋಹದಿಂದ, ಈ ಎಲ್ಲದರಿಂದ ಅದು ಬಿಡುಗಡೆ ಉಂಟು ಮಾಡಿಬಿಡುತ್ತೆ ಅನ್ನುವುದನ್ನ ಈ ಮಂತ್ರ ತಿಳಿಸ್ತಾ ಇದೆ. ಮುಂದಿನ ಮಂತ್ರ ಕೂಡ ಮುಂದುವರಿಸುತ್ತೆ ಇದೇ ವಿಚಾರವನ್ನ. ಸಂಕಲ್ಪನ ಸ್ಪರ್ಶನ ದೃಷ್ಟಿ ಮೋಹೈಹಿ ಗ್ರಾಸ ಅಂಬು ವೃಷ್ಟ್ಯಾಚ ಆತ್ಮ ವಿವೃದ್ಧಿ ಜನ್ಮ ಕರ್ಮಾನುಗಾನಿ ಅನುಕ್ರಮೇಣ ದೇಹಿ ಸ್ಥಾನೇಶು ರೂಪಾಣಿ ಅಭಿ ಸಂಪ್ರಪದ್ಯತೆ. ಈಗ ಹೇಗೆ ಗ್ರಾಸ ಅಂಬು ವೃಷ್ಟ್ಯ ಆತ್ಮ ವಿವೃದ್ಧಿ, ಶರೀರದ ವಿವೃದ್ಧಿಯೋ, ಹಾಗೆ ಸಂಕಲ್ಪನ ಸ್ಪರ್ಶನ ದೃಷ್ಟಿ ಮೋಹೈಹಿ ಜನ್ಮ ಕರ್ಮಾನುಗಾನಿ. ಜನ್ಮಾನು ಸಂಕಲ್ಪನಾದಿಗಳಿಂದ, ಕರ್ಮಾನು ಸಂಕಲ್ಪನಾದಿಗಳಿಂದ. ಅದರಿಂದ ಇನ್ನೇನು ರೂಪಾಣಿ, ಅದು ಅನುಕ್ರಮೇಣ. ಆದ್ರಿಂದ ಅನುಕ್ರಮೇಣ ರೂಪಾಣಿ ದೇಹಿ ಸ್ಥಾನೇಶು ದೇವ ತಿರ್ಯಕ್ ಮೊದಲಾದ ಶರೀರಗಳ ಒಳಗೆ ಅಭಿಸಂಪ್ರಪದ್ಯತೆ. ಇದು ಶ್ಲೋಕ ಮಂತ್ರಪೂರ್ಣ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಅವನು ಶರೀರವನ್ನ ಪಡೀತಾನೆ. ಶರೀರವನ್ನ ಯಾಕೆ ದೇಹಿ ಪಡೀತಾನೆ ಅನ್ನುವುದನ್ನ ಇಲ್ಲಿ ಹೇಳಿದ್ರು. ಮುಂದಿನ ಮಂತ್ರಕ್ಕೆ ಹೋಗಕ್ ಮುಂಚೆ ಏನಾದ್ರು ಇದು ಸ್ವಲ್ಪ ವಿಷಯ ಜಾಸ್ತಿ ಆಯ್ತು, ಗಹನ ಆಯ್ತು ಗೊತ್ತಾಗಲಿಲ್ಲ. ಒಂದೇ ವಿಚಾರನೇ ಬೇರೆ ಆಧಾರಗಳಿಂದ ಹೇಳಿದೆ ಅಷ್ಟೇ, ಮನದಟ್ಟಾಗೋದಕ್ಕೋಸ್ಕರ. ಮುಂದುವರಿಸ್ಲಾ? ಸಮಯ ಆಗಿದೆ ಅಂತ ಕಾಣುತ್ತೆ. 9:53 ಆಗಿದೆ. ನಾಳೆ ಮುಂದುವರಿಸೋದು. ಸರಿ, ಹಾಗಾದ್ರೆ ಇದು ಹೇಳ್ತೀನಿ ಪೂರ್ಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಹರಿ ಓಂ ಮಾರಿಯೇ, ಹರಿ ಓಂ.